ವಿದ್ಯಾರ್ಥಿಗಳು ಮತ್ತು ಸಮಾಜವನ್ನು ತಿದ್ದಕ್ಕಂತ ಕೆಲಸ ಶಿಕ್ಷಕರ ಮೇಲಿದೆ ಅನ್ನೋದನ್ನ ಸಾಬೀತು ಮಾಡಿ. ಶಿಕ್ಷಕರು ಒಬ್ಬ ಕೇವಲ ಶಿಕ್ಷಕರಾಗಿ ಇದ್ರೆ ಅದು ಅಷ್ಟು ಪರಿಣಾಮಕಾರಿ ಅಲ್ಲ. ಯಾಕೆಂದ್ರೆ ಅವರು ಪೋಷಕರಾಗಿ, ಸಹೋದರರಾಗಿ, ಸಮಾಜಮುಖಿಯಾಗಿ ಸಮಾಜದಲ್ಲಿರುವ ಮೌಢ್ಯವನ್ನ ತಿದ್ದಬೇಕು. ದೇಶದ ರಾಷ್ಟ್ರಪತಿಯವರ ಹತ್ರ ನೀವು ದಿ ಬೆಸ್ಟ್ ಟೀಚರ್ ಅವಾರ್ಡ್ ಅನ್ನ ತಗೊಳ್ತಾ ಇದ್ರ. ಈ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಮೆಂಟ್ ಮಾಡೋರು ಅಂದ್ರೆ ಈಗ ನಿಮ್ಗೆ ತೋರಿಸದೆ ಒಬ್ಬ ಗ್ರಾಮೀಣ ಶಿಕ್ಷಕ ಅಥವಾ ಸರ್ಕಾರಿ ಶಿಕ್ಷಕರು ಮನಸ್ಸು ಮಾಡಿದ್ರೆ ನಾವು ಯಾವ ಖಾಸಗಿ ಶಾಲೆ ಕಾಲೇಜುಗಳಿಗಿಂತನೂ ಕಮ್ಮಿ ಇಲ್ಲ. ನಾವು ಮಾಡ್ತಾ ಇದೀವಿ ಒಳ್ಳೆ ಕೆಲಸ ಅಂದಾಗ ಸಮಾಜ ನಮ್ಮನ್ನ ಗುರುತಿಸ್ತದೆ. ಜೀವಶಾಸ್ತ್ರ ಲ್ಯಾಬ್ ನ ಅನುದಾನದ ಮೇಲೆ ಮಾಡಿರೋದು. ಇವತ್ತು ನಮ್ಮ ಲ್ಯಾಬ್ ಯಾವ ಖಾಸಗಿ ಮೈಸೂರು ಜಿಲ್ಲೆಯಲ್ಲೇ ಇಲ್ಲ, ಆ ಮಟ್ಟಕ್ಕಿದೆ. ಬೇಸಿಕಲಿ ನಿಮ್ಮನ್ನು ಕನ್ಸಿಡರ್ ಮಾಡಿದ್ದೆ. ನೀವು ಕೊಡಗಿನಲ್ಲಿ ಇದ್ದಂತ ಸಂದರ್ಭದಲ್ಲಿ 97 ಇಸ್ವಿನಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡ್ತಕ್ಕಂತ ವಿಚಾರದಲ್ಲಿ ಅವೇರ್ನೆಸ್ ಮೂಡಿಸಿದ್ರಿ. ಈಗ ನಾವು ಸತ್ತ ಮೇಲೆ ಕಣ್ಣನ್ನ ದಾನ ಮಾಡಬೇಕು ಅಂತ ಐ ಡೊನೇಷನ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದೆ. ಸ್ವತಂತ್ರ ಭಾರತ 50ನೇ ವರ್ಷದ ನೆನಪಿಗಾಗಿ ನಾನು ಕಾಲೇಜ್ ಸ್ಟಾರ್ಟ್ ಮಾಡಿದೆ ಸ್ಕೂಲಲ್ಲಿ. ಯಾವ ಕಾರಣಕ್ಕೆ ದೇವಾಲಯಕ್ಕೆ ನೀವು ಏಡ್ಸ್ ಅಮ್ಮ ಅಂತ ಹೆಸರಿಟ್ರಿ ಅಂತ? ಏಡ್ಸ್ ಪೇಷಂಟ್ ಅನ್ನೋದನ್ನ ಇಷ್ಟೊಂದು ಕ್ರೂರವಾಗಿ ನೋಡಿದ್ದಾರೆ ಅನ್ನೋದು ಸ್ಟೋರಿ ಗೊತ್ತಾಯ್ತು. ಹಾಗಾಗಿ ನಾನು ಪ್ರಪ್ರಥಮವಾಗಿ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಏಡ್ಸ್ ಅವೇರ್ನೆಸ್ ಮಾಡಿದೆ. ಒಂದು ಗಂಡು ಹೆಣ್ಣು ಚಿತ್ರನ ಕಲ್ ಬಂಡೆ ಮೇಲೆ ಬರೆದು ಅದರಲ್ಲಿ ಮಧ್ಯದಲ್ಲಿ HIV ವೈರಸ್ ಅನ್ನ ಬರೆದು ಇದು ವೈಜ್ಞಾನಿಕ ದೋಗಲ ಏಡ್ಸ್ ಅಮ್ಮ ದೇವಾಲಯ, ಅಲ್ಲಿ ವಿಜ್ಞಾನವನ್ನ ಸೂಚಿಸ್ತದೆ, ಏನು HIV ವೈರಸ್, ಗಂಡು ಹೆಣ್ಣು ಧರ್ಮವನ್ನ ಸೂಚಿಸ್ತದೆ. ಆಮೇಲೆ ನನಗೆ ಮದುವೆ ಆಗ್ಬೇಕು ಅನ್ನೋ ಸಂದರ್ಭ ಬಂದಾಗ ನಾನು ಮದುವೆ ಆಗುವ ಹುಡುಗಿ ಮನೆಯವರಿಗೂ ಕೂಡ ನಾನು HIV ಸರ್ಟಿಫಿಕೇಟ್ ನ ಕೊಟ್ಟು ಮದುವೆ ಆಗುವಂತ ಸಂದರ್ಭನೂ ಕೂಡ ಬಂತು. ತೋರಿಸಿದ್ಮೇಲೆ ಒಪ್ಪಿಗೆ ಹೆಂಗೆ ಸರಿ? ನಾನು ಧನಾತ್ಮಕವಾಗಿ ರೋಗಿಗಳ ಬಗ್ಗೆ ನಾನು HIV ಪಾಸಿಟಿವ್ ಅಲ್ಲ ಅಂತ ತೋರಿಸ್ಕೊಳ್ಬೇಕಾದಂತ ಕ್ಲಿಷ್ಟ ಸನ್ನಿವೇಶನೂ ಎದುರಿಸಿದ್ದೀನಿ. ಆಕ್ಚುಲಿ ನನ್ನ ಟ್ಯಾಗ್ ಇರೋದು ಏಡ್ಸ್ ಗಿರೀಶ್ ಅಂತಾನೆ. ಅದ್ರ ಬಗ್ಗೆ ನನಗೆ ಹೆಮ್ಮೆನೂ ಕೂಡ ಇದೆ. ಹೇಳ್ಕೊಳ್ರಿ. ಈಗ ಪ್ಯಾಡ್ ಬ್ಯಾಕ್ ಅಂತ ಮಾಡಿ ಹೆಣ್ಮಕ್ಳು ಸ್ವತಂತ್ರವಾಗಿ ಅದನ್ನ ಯೂಸ್ ಮಾಡೋ ರೀತಿ ಹೇಗೆ, ಅದನ್ನ ಹೇಗೆ ತಗೋಬೇಕು ಅಂತ ಹೇಳಿ ಮಾಡಿದ್ರಂತೆ. ಈಗ ಮಕ್ಕಳು ನಮ್ಮಲ್ಲಿ ಹೆಣ್ಣು ಮಕ್ಳು ಇರೋದ್ರಿಂದ ಪೀರಿಯಡ್ಸ್ 5 days ಇದ್ದಾಗ ಕಾಲೇಜಿಗೆ ಬರಲ್ಲ, ಕಳ್ಸಲ್ಲ. ಬರ್ತವೆ ಮಕ್ಕಳು, ಏನಾದ್ರು ಅವೇರ್ನೆಸ್ ಮಾಡಿದ್ರೆ ಅವರ ಕಳ್ಸಲ್ಲ. ಅಲ್ಲಿ ಯಾರೋ ಮುಡ್ಸ್ಕೋತೀಯ ಇನ್ನೇನೋ ಮುಡ್ಸ್ತೀಯ ಅಂತ. ಬಟ್ ಆಗಿನ ಕಾಲದಲ್ಲಿ ಯಾಕೆ ಅವ್ರು ಆತರ ಮಾಡ್ತಿದ್ರು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅನ್ನೋದು ಅವರ ವೈಜ್ಞಾನಿಕ ಹಿನ್ನೆಲೆ. ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ಸಹೋದರರು ನಿಮ್ಮ ಕುಟುಂಬವನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂತ ಸನ್ನಿವೇಶ ನಿಮ್ ಕಣ್ಮುಂದೆ ಬರುತ್ತಾರೆ? ಖಂಡಿತ ಸರ್. ಯಾಕೆಂದ್ರೆ ನಾನು ಒಂದು ಶಿಕ್ಷಕರ ಕುಟುಂಬದಿಂದ ಬಂದವ. ನಮ್ಮ ತಂದೆ ಕೂಡ ಆದರ್ಶ ಶಿಕ್ಷಕರು. ವೃತ್ತಿ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಆಗಿದ್ದು ನನಗೆ ಒಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿ, ಡ್ರಾಪ್ ಔಟ್, ಮ್ಯಾರೇಜ್, ಚೈಲ್ಡ್ ಮ್ಯಾರೇಜ್ ಹೋಗ್ತಾ ಇದ್ದ ಹುಡುಗಿಗೆ ನಾನು ಕೌನ್ಸಿಲಿಂಗ್ ಮಾಡಿ ಇವತ್ತು ನಾನು IIT ಮಡ್ರಾಸ್ ಅಲ್ಲಿ ಪ್ರಪಂಚದ 13ನೇ ಶ್ರೇಷ್ಠ ಸಂಸ್ಥೆಯಲ್ಲಿ PhD ಮಾಡ್ತಾ ಇದ್ದಾರೆ. ಸಹೋದರರಾದಂತ ಲಾಗಡ್ ವೆಂಕಟೇಶಣ್ಣ ಅವರ ಯಾವ ರೀತಿ ನೀವು ಸ್ಮರಿಸ್ಕೊಳ್ತೀರಾ? ನಿಮ್ಮ ಬಾಲ್ಯ? ನನ್ನ ಬಾಲ್ಯ ಆಕ್ಚುಲಿ ನಾವು ಸಹೋದರ ಅಂತಾನೆ ಇಲ್ಲ, ಫ್ರೆಂಡ್ಸ್ ಇದ್ದೀವಿ. ನನ್ನ ಬೆಳವಣಿಗೆಗೆ ನಮ್ಮ ವೆಂಕಟೇಶ್ ವಕೀಲರ ಸಹಕಾರ ತುಂಬಾನೇ ಇದೆ. ಅವ್ರು ನೆನ್ಕೊಳ್ಬೇಕು. ಯಾಕೆಂದ್ರೆ ನನ್ನ ಕಾಲೇಜ್ಗೆ ಸುಮಾರು 2 ಲಕ್ಷ ಡೊನೇಷನ್ ಕೊಟ್ಟಿದ್ದಾರೆ ಲ್ಯಾಬ್ ನ ಇದ್ ಮಾಡಕ್ಕೆ. ಯಾರು ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ಬೇಕು ಅಂದ್ರೆ 10,000 ಕೊಟ್ಬಿಡ್ತಾರೆ ಬೇಗ, ಯಾರು ಬೇಕಾದ್ರೆ ಆ ತರ. ಆಮೇಲೆ ನನಗೆ ಸಪೋರ್ಟಿವ್ ಅವರಾಗೆ ಅವ್ರು ಟೈಮ್ ಕೊಡ್ತಾರೆ. ನಮ್ಗೆ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಟ್ಟಿದ್ದಾರೆ. ಅಷ್ಟು ಸಾಕು. ನನ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ಗೂ ನನ್ನ ಮಕ್ಳಿಗೂ. ಎಲ್ಲಾರು ಹೋದ್ರು ಈಗ ನ್ಯಾಷನಲ್ ಅವಾರ್ಡ್ ಹೆಂಡತಿ ಅಂತ ಅಂತಾರಲ್ಲ, ಅಲ್ಲೇ ಗುರುತಿಸ್ತಾ ಇದ್ದಾರೆ. ಪ್ಯಾಡ್ ಎಲ್ಲಾನು ಎಲ್ಲೆಲ್ಲೋ ಹಾಕೋದು ಎಲ್ಲ ಮಾಡ್ತಿದ್ರು. ಅದೊಂದೊಂದು ಮಿಷಿನ್ ಇದೆ, ಅದು ಫಸ್ಟ್ ಕೊಡ್ಸಿ ಅಂತ ನಾನೇ ಹೇಳಿದ್ದೆ ಅವ್ರಿಗೆ. ಆಮೇಲೆ ಈ ತರ ಬಂತು. ಇನ್ನು ಏನೋ ಕಾರ್ಯ ಮಾಡಿ ಅಂತ ಹೇಳ್ತಾ ಇದೀವಿ, ಮಾಡ್ಬೇಕಷ್ಟೇ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸಾಕಷ್ಟು ಪೋಷಕರು ಮೂಗ್ ಮುರಿತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಯೋದಿಲ್ಲ ಅಂತೇಳಿ ದೊಡ್ಡ ಅಪವಾದ ಇದೆ. ಇದರ ನಡುವೆ ಮೈಸೂರು ಜಿಲ್ಲೆ ದೇವರಾಜ ಅರಸುರವರ ಕರ್ಮಭೂಮಿ ಹುಣಸೂರಿನ ಹನಗೋಡು ಹೋಬಳಿಯ ಹಿಂಡುಗೂಡ್ಲು ಗ್ರಾಮದಲ್ಲಿ ಹುಟ್ಟಿದಂಥ ಸರ್ಕಾರಿಯ ಪ್ರತಿಭೆ ಇವತ್ತು ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಂದ ದಿ ಬೆಸ್ಟ್ ಟೀಚರ್ ನ್ಯಾಷನಲ್ ಅವಾರ್ಡನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ಗಿರೀಶ್ ಅವರು. ಸಾಮಾಜಿಕವಾಗಿ ಸಾಕಷ್ಟು ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದಂತಹ ವ್ಯಕ್ತಿ. ಸೊ ಇವರ ಹೆಸರಿನಲ್ಲಿ ಒಂದು ಥೀಸಿಸ್ ಆಗಿದೆ, ಒಂದು PhD ಸಂಶೋಧನೆ ಆಗಿದೆ ಅಂದರೆ ನೀವು ನಂಬಲಿಕ್ಕಿಲ್ಲ. ಇವರು ಅಂತಹ ಕಾಲಘಟ್ಟದಲ್ಲೇ ಸಮಾಜದಲ್ಲಿ ಬಸವಣ್ಣನವರು ಯಾವ ರೀತಿ ಸಂಘರ್ಷವನ್ನು ಮಾಡಿ ಒಂದು ಕ್ರಾಂತಿಯನ್ನು ಮಾಡಿದ್ರು, ಅಂತಹ ಕಾಲ ಸನ್ನಿವೇಶಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದಷ್ಟು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವನ್ನು ಮಾಡಿದವರು. ವೃತ್ತಿಯಲ್ಲಿ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇವರಿಗೆ ದೇಶದ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ HN ಗಿರೀಶ್ ಅವರು ನಮ್ಮೊಟ್ಟಿಗಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಸದೃಶ್ಯಂ ಅಂತ ಹೇಳ್ತಾರೆ. ಶಿಕ್ಷಣದ ಪವರ್ ಏನು ಅಂತ ಕೇವಲ ಪಾಠ ಮಾಡಿ ಮನೆಗೆ ಬರೋದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಮತ್ತು ಸಮಾಜವನ್ನು ತಿದ್ದಕ್ಕಂಥ ಕೆಲಸ ಶಿಕ್ಷಕರ ಮೇಲಿದೆ ಅನ್ನೋದನ್ನ ನೀವು ಸಾಬೀತು ಮಾಡಿದ್ದೀರಾ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಯಾಕೆಂದರೆ ಶಿಕ್ಷಕರು ಒಬ್ಬ ಕೇವಲ ಶಿಕ್ಷಕರಾಗಿಯೇ ಇದ್ದರೆ ಅದು ಅಷ್ಟು ಪರಿಣಾಮಕಾರಿ ಅಲ್ಲ. ಯಾಕೆಂದರೆ ಅವರು ಪೋಷಕರಾಗಿ, ಸಹೋದರರಾಗಿ, ಸಮಾಜಮುಖಿಯಾಗಿ ಸಮಾಜದಲ್ಲಿರುವ ಮೌಢ್ಯವನ್ನು ತಿದ್ದಬೇಕು. ಅಕ್ಷರ ಜ್ಞಾನದ ಜೊತೆಗೆ ಇವೆಲ್ಲ ಮಾಡಿದಾಗ ಅವರು ಪರಿಪೂರ್ಣ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್
ಆ್ಯಕ್ಚುಲಿ ನೋಡಿದ್ದೀರಾ ಸಾಕಷ್ಟು ಕಡೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಂತಹ ಬಡವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕಂದರೆ ಆಧುನಿಕ ಪ್ರಪಂಚದಲ್ಲಿ ಇಂಗ್ಲೀಷ್ ಅಷ್ಟೊಂದು ಅನಿವಾರ್ಯ ಆಗಿದೆ ಅನ್ನೋದು ಒಂದು ದೊಡ್ಡ ಪ್ರಬಲವಾದಂಥ ಒಂದು ನಂಬಿಕೆ ಪೋಷಕರಿಗೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಆಗಿದೆ, ಸರ್ಕಾರಿ ಶಾಲೆಯಲ್ಲಾಗಿದೆ. ಇವತ್ತು ದೇಶದ ರಾಷ್ಟ್ರಪತಿಯವ್ರ ಹತ್ರ ನೀವು ದಿ ಬೆಸ್ಟ್ ಟೀಚರ್ ಅವಾರ್ಡನ್ನು ತಗೊಳ್ತಾ ಇದ್ದೀರಾ. ಈ ಸರ್ಕಾರಿ ಶಾಲೆಗಳ ಬಗ್ಗೆ ಕಾಮೆಂಟ್ ಮಾಡೋರಿಗೆ ಏನು ಹೇಳ್ತೀವಿ? ಸರ್, ಅದು ಸಂಪೂರ್ಣವಾಗಿ ನಾನು ಒಪ್ಪಲಿಕ್ಕಿಲ್ಲ. ಏಕೆಂದರೆ ಅದು ಪೂರ್ವಗ್ರಹ ಪೀಡಿತ ಒಂದು ಕಾಲದಲ್ಲಿ ಇತ್ತೇನೋ. ಬಟ್ ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆ ಉಪನ್ಯಾಸಕರು ಮತ್ತು ಶಿಕ್ಷಕರು ಪ್ರತಿಭಾವಂತರಿದ್ದಾರೆ. ಏಕೆಂದರೆ ಅವರು ಕೇವಲ ವೃತ್ತಿಪರ ಕೋರ್ಸ್ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡಿ ಸೆಲೆಕ್ಟ್ ಆಗುವಂಥವ್ರು. ಅವರ ಬದ್ಧತೆ ಇದ್ದರೆ ಯಾವ ಖಾಸಗಿ ಶಾಲೆಗಳಿಗಿಂತನೂ ಭಿನ್ನವಾಗಿ ಉತ್ಕೃಷ್ಟವಾಗಿ ಮಾಡ್ಬೋದು. ಅದಕ್ಕೆ ನನ್ನ ಕಾಲೇಜಿನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ನನ್ನ ಕಾಲೇಜಲ್ಲಿ ಬರ್ತಕ್ಕಂತಹ ರಿಸಲ್ಟ್ ಇರ್ಬೋದು, ಮತ್ತು ನನ್ನ ಕಾಲೇಜಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಅಡ್ಮಿಷನ್ ಬದಲಾವಣೆ, ಪ್ರವೇಶ. ಇವತ್ತು ನನ್ನ ಕಾಲೇಜಿನಲ್ಲಿ 22 ಇದ್ದಂಥ ಸೈನ್ಸ್, ಅದು ಸ್ಪೆಷಲಿ ವಿಜ್ಞಾನ ವಿಭಾಗದಲ್ಲಿ ಕಬ್ಬಿಣದ ಕಡಲೆ ಗ್ರಾಮೀಣ ಪ್ರದೇಶದವರಿಗೆ ಅಂತ ಹೇಳುವ ಸಂದರ್ಭದಲ್ಲಿ 22 ಇದ್ದರು ನಾನು 2014ರಲ್ಲಿ ಹೋದಾಗ. ಇವತ್ತು ಕೇವಲ 10 ವರ್ಷದಲ್ಲಿ 220 ವಿದ್ಯಾರ್ಥಿಗಳು, ಮೊದಲು ನಾನು ಫೋರ್ಸ್ ಮಾಡಿ ಸೇರಿಸ್ತಾ ಇದ್ದೆ, 53 ಹಳ್ಳಿಗಳಿಂದ ಅಲ್ಲಿಗೆ ನಮ್ಗೆ ಇದಕ್ಕೆ ಬರ್ತಾರೆ. 1300 ವಿದ್ಯಾರ್ಥಿಗಳಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 220 ಮಕ್ಕಳಿದ್ದಾರೆ. ನಾನು ಹೋದಾಗ ಬರೀ 22 ಮಕ್ಕಳಿದ್ರು. ಅಂದರೆ ಈಗ ನಿಮ್ಗೆ ತೋರಿಸದೆ ಒಬ್ಬ ಗ್ರಾಮೀಣ ಶಿಕ್ಷಕ ಅಥವಾ ಸರ್ಕಾರಿ ಶಿಕ್ಷಕರು ಮನಸ್ಸು ಮಾಡಿದ್ರೆ ನಾವು ಯಾವ ಖಾಸಗಿ ಕಾಲೇಜುಗಳಿಗಿಂತನೂ ಕಮ್ಮಿ ಇಲ್ಲ. ನಾವು ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಅಂದಾಗ ಸಮಾಜ ನಮ್ಮನ್ನು ಗುರುತಿಸ್ತದೆ. ಇದು ಬಂದೇ ಬರುತ್ತೆ. ಏಕೆಂದರೆ ಇವತ್ತು ಗೌರ್ಮೆಂಟು ಕೂಡ ಸ್ಪೆಷಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ದಾನಿಗಳು ಸರ್ಕಾರದ ಒಳ್ಳೆ ಕಾಲೇಜ್, ಒಳ್ಳೆ ಶಿಕ್ಷಕರಿದ್ದರೆ, ವೃತ್ತಿಪರ ಶಿಕ್ಷಕರು ಒಳ್ಳೆ ಹೆಸರು ಮಾಡಿದರೆ ಇವತ್ತು ಅವರು CSR ಫಂಡು ಹೈಯೆಸ್ಟ್ ಕೊಡ್ತಾರೆ. ನಾನೇ ನಮ್ಮ ಕಾಲೇಜಿಗೆ 65 ಲಕ್ಷ CSR ಫಂಡ್ ತಂದಿದ್ದೀನಿ. ನಾನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಮೇಲ್ ಮಾಡಿ ನಮ್ದು ಏನು ಡಾಕ್ಯುಮೆಂಟ್ಸ್ ಹಾಕಿದ್ರೆ ಅವ್ರು ವ್ಯಾಲಿಡಿಟಿ ಚೆಕ್ ಮಾಡ್ತಾರೆ, ಅವ್ರು ಕೊಡ್ತಾರೆ. ಹಾಗಾಗಿ ನಾವು ಯಾವ ಖಾಸಗಿ ಕಾಲೇಜುಗಳಿಗೂ ಕಮ್ಮಿ ಇಲ್ಲ. ಜೀವಶಾಸ್ತ್ರ ಲ್ಯಾಬನ್ನು ಅನುದಾನದ ಮೇಲೆ ಮಾಡಿರೋದು. ಇವತ್ತು ನಮ್ಮ ಲ್ಯಾಬ್ ಯಾವ ಖಾಸಗಿ ಮೈಸೂರು ಜಿಲ್ಲೆಯಲ್ಲೇ ಇಲ್ಲ, ಆ ಮಟ್ಟಕ್ಕಿದೆ. ಹಾಗಾಗಿ ಸಾಧ್ಯ ಇದೆ ಮುಂದಿನ ದಿನಗಳಲ್ಲಿ ಮಕ್ಕಳು ಖಾಸಗಿಯಿಂದ ಸರ್ಕಾರಿ ಕಾಲೇಜಿಗೆ ಬರ್ತಕ್ಕಂಥ ದಿನ ದೂರ ಇಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಸಾಕಷ್ಟು ಜನಕ್ಕೆ ಒಂದು ಕುತೂಹಲ ಇದೆ. ಸಾಕಷ್ಟು ಜನ ಟೀಚರ್ಸ್ ಇದ್ದಾರೆ, ಉಪನ್ಯಾಸಕರಿದ್ದಾರೆ, ಅವ್ರಿಗೆ ಯಾರಿಗೂ ರಾಷ್ಟ್ರೀಯ ಪ್ರಶಸ್ತಿ ಬರೋದಿಲ್ಲ. ಗಿರೀಶ್ ಅವ್ರಿಗೆ ಆಗ್ಬತ್ತು ಅಂತ. ಬಟ್ ಈ ಒಂದು ರಾಷ್ಟ್ರೀಯ ಶಿಕ್ಷಕರನ್ನು ಆಯ್ಕೆ ಮಾಡಬೇಕಾದ್ರೆ ಒಂದಷ್ಟು ಕ್ರೈಟೀರಿಯಾಗಳಿರುತ್ತೆ, ಮಾನದಂಡಗಳಿರುತ್ತೆ. ಬೇಸಿಕಲಿ ನಿಮ್ಮನ್ನು ಕನ್ಸಿಡರ್ ಮಾಡಿದ್ದೆ ನೀವು ಕೊಡಗಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ 97ನೇ ಇಸ್ವಿನಲ್ಲಿ ನೀವು ಕಣ್ಣುಗಳನ್ನು ದಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಅವೇರ್ನೆಸ್ ಮೂಡಿಸಿದ್ರಿ. ಅಲ್ಲೊಂದು ಟ್ರೈಬಲ್ಸ್ನಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಧಾರ್ಮಿಕವಾಗಿ ಅದನ್ನು ತಗೊಂಡು ವಿವಾದ ಆಯಿತು. ಸೊ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಕೇಳ್ಪಟ್ಟೆ. ಹೌದು, ನಾನು 94ರಲ್ಲಿ ವೃತ್ತಿಯನ್ನು ಆರಂಭ ಮಾಡಿದಾಗ ಅದು 97ನೇ ಇಸ್ವಿ ತನಕ ಏನಾಯಿತು, ಇಡೀ ಭಾರತದಲ್ಲಿ 50ನೇ ಸ್ವತಂತ್ರೋತ್ಸವನ ಎಲ್ಲರೂ ವಿಭಿನ್ನವಾಗಿ ಆಚರಣೆ ಮಾಡ್ತಾಯಿದ್ರು. ನಾನು ಶಿಕ್ಷಕನಾಗಿ ನಾನು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಹೇಳಿ ನನಗೆ ಮನಸ್ಸು ಮಾಡಿಕೊಂಡು ಬ್ಲೈಂಡ್ಸ್, ಸ್ಪೆಷಲಿ ನಾನು ತುಂಬ ಕನ್ಸರ್ನ್ ಇದ್ದಿದ್ದು ಅಂಧರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ. ಆ ಕಾರಣಕ್ಕಾಗಿ ನಾವು ಸತ್ತ ಮೇಲೆ ಕಣ್ಣನ್ನು ದಾನ ಮಾಡಬೇಕು ಅಂತ ಐ ಡೊನೇಷನ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದೆ. ಸ್ವತಂತ್ರ ಭಾರತ 50ನೇ ವರ್ಷದ ನೆನಪಿಗಾಗಿ ನಾನು ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದೆ ಸ್ಕೂಲಲ್ಲಿ. ಆ ಸಂದರ್ಭದಲ್ಲಿ ಸುಮಾರು 300 ಮಕ್ಕಳು ನನಗೆ ರಿಜಿಸ್ಟ್ರಲ್ಲಿ ಸೈನ್ ಹಾಕ್ಕೊಟ್ರು, ನಾವು ಸತ್ತ ನಂತರ ಕಣ್ಣನ್ನು ದಾನ ಮಾಡ್ತೀವಿ ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ, ಆ ಭಾಗದಲ್ಲಿದ್ದಂತಹ ಮಾಪಿಳ್ಳೆ ಜನಾಂಗ ಏನು ಮಾಡಿದ್ರು, ಇದು ನೀವು ಮಾಡ್ತಾ ಇರೋದು ನಮ್ಮ ಧರ್ಮಕ್ಕೆ ಮಾಡ್ತಾ ಇರೋ ಅಪಚಾರ. ಯಾಕೆಂದರೆ ನಮ್ಮ ಧರ್ಮದಲ್ಲಿ ಪುನರ್ಜನ್ಮ ಇದೆ. ಪುನರ್ಜನ್ಮ ಇರೋವಾಗ ಸತ್ತ ಮೇಲೆ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಕಣ್ಣಿಲ್ದೇ ಬ್ಲೈಂಡ್ ಆಗಿಬಿಡ್ತಾರೆ. ಇದು ಧರ್ಮ ವಿರೋಧಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರು ನಮ್ಮ ಉನ್ನತ ಅಧಿಕಾರಿಗಳಿಗೆ. ಆಗ ಅವ್ರು ಹೇಳಿದ್ರು, ನೀವು ಶಿಕ್ಷಕರು ಪಾಠ ಮಾಡ್ಕೊಂಡು ಹೋಗಿ ಸಮಾಜಮುಖಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅದು ಅಕ್ಸೆಪ್ಟೆನ್ಸ್ ಆಗಲ್ಲ, ಧರ್ಮ ವಿರೋಧಿ, ಅದು ನಿಮಗೆ ಕಾಂಟ್ರವರ್ಸಿ ಆಗುತ್ತೆ ಅಂತ. ಆಗ ನನಗೆ ತುಂಬ ದುಃಖದಿಂದ ಆ ಕಾರ್ಯಕ್ರಮ ವಿಮುಖನಾಗ್ಬಿಟ್ಟೆ. ಖಂಡಿತ ಅದು ಬಹುಶಃ ಎಲ್ಲ ದನಗಳಲ್ಲಿ ಶ್ರೇಷ್ಠ ದನ ಕಣ್ಣಿನ ದನ. ಅದಾದ ನಂತರ ನಾನು 98ರಲ್ಲಿ ಮೆಣಸಿಕ್ಯಾತನಹಳ್ಳಿ ಅಥವಾ ಟಿ ನರಸೀಪುರ ತಾಲೂಕು ಮೆಣಸಿಕ್ಯಾತನಹಳ್ಳಿಗೆ ನಾನು ಬಂದೆ. ಕೇಳ್ಪಟ್ಟೆ. ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಏನು ಕೋವಿಡ್ ಅಂತ ಭಯ ಬೀಳ್ತೀವಿ, ಆ ಲೆಕ್ಕಕ್ಕೆ ಅವತ್ತು ಆ ಒಂದು ಮಾರಣಾಂತಿಕ ಕಾಯಿಲೆ ಬಗ್ಗೆ ಭಯ ಇತ್ತು, ಆತಂಕ ಇತ್ತು, ಸಾಮಾಜಿಕವಾಗಿ ಅವೇರ್ನೆಸ್ ಇರಲಿಲ್ಲ. ಒಂದು ರೀತಿ ಸಾಮಾಜಿಕ ಬಹಿಷ್ಕಾರ ಹಾಕ್ಬಿಡ್ತಿದ್ರು, ಜೀವಂತವಾಗಿ ಸತ್ತ ರೀತಿಯಲ್ಲಿತ್ತು. ಅಲ್ಲಿ ಒಂದು ಏಡ್ಸಮ್ಮ ಟೆಂಪಲ್ ಅಂತ ನೀವು ಮಾಡ್ತೀರಂತೆ, ಒಂದಷ್ಟು ವಿವಾದಗಳಾಗುತ್ತೆ. ನಂತರ ಇಡೀ ರಾಷ್ಟ್ರ ನಿಮ್ಮ ಕಡೆ ತಿರುಗಿ ನೋಡ್ತಕ್ಕಂಥ ಒಂದು ಕೆಲಸ ಆಯಿತು. ಯಾವ ಕಾರಣಕ್ಕೆ ದೇವಾಲಯಕ್ಕೆ ನೀವು ಏಡ್ಸಮ್ಮ ಅಂತ ಹೆಸರಿಟ್ರಿ ಅಂತ? ಹೌದು, ಇದು ನಿಜವಾಗ್ಲೂ ಒಂದು ಕ್ರಿಯೇಟಿವ್ ಅಂತಲೇ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡಿದ್ರು. ಬಟ್ ನಾನೇನು ಮಾಡಿದೆ, ಈ ಪ್ಲೇಸ್ಗೆ ವರ್ಗಾವಣೆ ಆದಾಗ ಎಲ್ಲಿ ಒಂದು ಜ್ವಲಂತ ಸಮಸ್ಯೆ ನನ್ನ ಕಣ್ಣಿಗೆ ಬೀಳ್ತು. ಯಾಕೆಂದ್ರೆ ನಾನು ಹೋಗೋಕೆ ಮುಂಚೆನೇ ಇಲ್ಲಿ ಏನಾಗಿತ್ತು, HIV ಬಾಧಿತರೊಬ್ಬರು ಕುಟುಂಬದವರು
ಅವರು ಅಸ್ಪೃಶ್ಯತೆಗೆ ಒಳಗಾಗಿ ಒಂದು ದಿವಸ ಅವರು ಆತ್ಮಹತ್ಯೆಗೆ ಶರಣಾದರೆ. ಆತ್ಮಹತ್ಯೆ ಮಾಡಿಕೊಂಡಾಗ ಆ ಭಾಗದ ಜನರು ಇದ್ದಂಥ ಭಯದಿಂದಾಗಿ ಅವ್ರನ್ನ ಕ್ರಿಮೇಷನ್ ಕೂಡ ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನೇ, ಏಕೆಂದರೆ ಅಲ್ಲಿದ್ದಂಥ ಭಯ ಆ ಕಾಲದಲ್ಲಿ, ಯಾಕೆಂದರೆ ಅವತ್ತು ಎಜುಕೇಟೆಡ್ ವರ್ಗದಲ್ಲೇ ಭಯ ಇತ್ತು. ಡಾಕ್ಟ್ರುಗಳೇ ಪೇಷಂಟ್ ಕ್ರಿಮೇಟ್ನ ಭಾಳ ಧೈರ್ಯ ಮಾಡಿ ಕಡ್ಡಿ ತೊಗೊಂಡೋಗಿ ಸಿಮೆಣ್ಣೆ ಸುಟ್ಟು ಏನೆಲ್ಲ ಅದು ನಡೆದೋಗಿತ್ತು. ಅದು ನನ್ನ ಮಕ್ಕಳಿಂದ ಸಾರ್ ಇಲ್ಲಿ ಇದೆಂಥ ಊರು, ಇಲ್ಲಿ ಏಡ್ಸ್ ಪೇಷಂಟು ಇದ್ದರು ಸಾರ್ ಅನ್ನೋದನ್ನ ಹೇಳಿದಾಗ ನನಗೆ ಒಂದು ಕ್ಷಣ ನನಗೆ ಬೇಜಾರಾಯಿತು. ಏಡ್ಸ್ ಪೇಷಂಟು ಅನ್ನೋದನ್ನ ಇಷ್ಟೊಂದು ಕ್ರೂರವಾಗಿ ನೋಡಿದ್ದಾರೆ ಅನ್ನೋದು ಸ್ಟೋರಿ ಗೊತ್ತಾಯಿತು. ಹಾಗಾಗಿ ನಾನು ಪ್ರಪ್ರಥಮವಾಗಿ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಏಡ್ಸ್ ಅವೇರ್ನೆಸ್ ಮಾಡಿದೆ. ಆದ್ದರಿಂದ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂದಾಗ ಸಮಾಜದಲ್ಲಿ ವಿಜ್ಞಾನವನ್ನು ಹೇಳಕ್ಕೆ ಹೋದಾಗ ಅಕ್ಸೆಪ್ಟೆನ್ಸ್ ಆಗಲಿಲ್ಲ. ನಾನು ಈ ಹಿಂದೆ ಧಾರ್ಮಿಕ ಹಿನ್ನೆಲೆಯಲ್ಲಿ ನನ್ನ ಮಿಷನ್ ಫೇಲ್ಯೂರ್ ಆಗಿತ್ತು. ಹಾಗಾಗಿ ಯಾಕೆ ಅಂದರೆ ಒಂದು ಧರ್ಮದವರು ನಾನು ಅಪೋಸ್ ಮಾಡಿದರು. ಇಲ್ಲಿ ಧರ್ಮನೇ ಮಡಿಕೊಂಡು ಮುಂದೆ ಹೋದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಖಾತ್ರಿ ಅನ್ನಿಸ್ತು. ಹಾಗಾಗಿ ಪಕ್ಕದ ಮಾರಮ್ಮ ಟೆಂಪಲ್ಗೆ ಜನ ಬರ್ತಾಯಿದ್ರು. ಇದನ್ನು ಅಡ್ವಾಂಟೇಜ್ ತಗೊಂಡು ಯಾಕೆ ಹಾಗಾಗಿ ನೋಡಿ, ಸೌತ್ ಇಂಡಿಯಾದಲ್ಲಿ ಆ್ಯಸ್ ಮೆನಿ ಡಿಸೀಸಸ್ ಸೋ ಮೆನಿ ಗಾಡ್ ಹ್ಯಾಂಡೆಡ್. ನೇರವಾಗಿ ವಿಜ್ಞಾನವನ್ನು ಆ ಕಾಲದಲ್ಲಿ ಹೇಳೋಕ್ಕಾಗದೇ ಇದ್ದಾಗ ಧರ್ಮದ ಮೊರೆ ಹೋಗಿದ್ರು. ಪ್ರತಿಯೊಂದು ದೇವಾಲಯದಿಂದ ವಿಜ್ಞಾನ ಇದೆ. ಅದನ್ನು ನಾವು ವಿಜ್ಞಾನ ಶಿಕ್ಷಕರು ಅಥವಾ ನಾವು ಸಮಾಜಮುಖಿಯಲ್ಲಿ ಕೆಲಸ ಮಾಡೋರು ಅದನ್ನ ತಿಳಿ ಹೇಳಬೇಕು. ಈಗ ನೋಡಿ, ಮಾರಿಯಮ್ಮ ಟೆಂಪಲ್ಲು ಚಿಕನ್ ಪಾಕ್ಸು ಮೀಸಲ್ಸ್ಗೆ ದಡಾರ ಸೀತಾಳೆ ಬಡ್ದಿದೆ, ನೀಮೆಲ್ಲ ಹಾಕೊಳ್ಳಿ ಬೇವೆಲ್ಲ ಹಾಕೊಳ್ಳಿ ಅಂದರೆ ಯಾರು ಕೇಳಲ್ಲ. ಮಾರಮ್ಮ ಮುನ್ಸ್ಕೊಂಡಿದ್ದಾಳೆ, ನೀವು ಸ್ನಾನ ಮಾಡೋದು ಪರ್ಸ್ನಲೈಸ್. ಬೇವನ್ನ ಮೆತ್ಕೋ, ಅಜಾಡ್ ಎಕ್ಟಿನ್ ಇದೆ ಕೆಮಿಕಲು, ಅದು ದೇವ್ರು ಹೇಳ್ತಾ ಇದೆ ಅಂತ. ಹಂಗಾದ್ರೆ ಮಾತ್ರ ಮೊಸರನ್ನು, ಅದು ಮೊಸರನ್ನಕ್ಕೆ ಆಂಟಿ ವೈರಸ್ ಪ್ರಾಪರ್ಟಿ ಇದೆ. ಎಳ್ನೀರು ಕುಡಿತಾರೆ, ಆಮೇಲೆ ಸ್ನಾನ ಮಾಡ್ತಾರೆ, ಪರ್ಸ್ನಲೈಸ್. ಎಲ್ಲವೂ ವಿಜ್ಞಾನ ಸರ್, ಎಲ್ಲವನ್ನೂ ಗೊತ್ತಿತ್ತು ಅವ್ರಿಗೆ. ನಾವೇನು ಹೊಸದೇನು ಮಾಡಿಲ್ಲ. ಎಲ್ಲ ನೀವು ಯಾವುದೇ ದೇವ್ರು ತಗೊಳ್ಳಿ, ಆ ದೇವಸ್ಥಾನ. ಆಮೇಲೆ ನಾನೇನು ಮಾಡಿದೆ, ದೇವಸ್ಥಾನಕ್ಕೆ ಒಂದು ವೈಜ್ಞಾನಿಕ ಕಲ್ಪನೆಯನ್ನು ಕೊಡಬೇಕು ಅಂತೇಳಿ ಒಂದು ಗ್ರಾಫಿಕ್ಸ್ ಮಾಡಿದೆ. ಯಾಕೆಂದರೆ ವಿಜ್ಞಾನ ಮೇಷ್ಟ್ರು ಧರ್ಮನೇ ಹೇಳ್ತಾನೆ ಅಂದಾಗ ಸಮಾಜ ಅಕ್ಸೆಪ್ಟೆನ್ಸ್ ಇಲ್ಲ. ಇದಕ್ಕೆ ಏನಾದ್ರು ಒಂದು ಹೇಳಬೇಕು ಅಂತ ಒಂದು ಗ್ರಾಫಿಕ್ಸ್ ಮಾಡಿದೆ. ಒಂದು ಗಂಡು ಹೆಣ್ಣು ಚಿತ್ರನ ಕಲ್ಲು ಬಂಡೆ ಮೇಲೆ ಬರೆದು ಅದರಲ್ಲಿ ಮಧ್ಯದಲ್ಲಿ HIV ವೈರಸ್ಸನ್ನು ಬರೆದು, ಇದು ವೈಜ್ಞಾನಿಕ ದೋಗಲ, ಏಡ್ಸ್ ಸಮ ದೇವಾಲಯ, ಅಲ್ಲಿ ವಿಜ್ಞಾನವನ್ನು ಸೂಚಿಸ್ತದೆ. ಏನು HIV ವೈರಸ್ಸು, ಗಂಡು ಹೆಣ್ಣು ಧರ್ಮವನ್ನು ಸೂಚಿಸ್ತದೆ. ಹಾಗಾಗಿ ಇದು ಒಂದು ಧರ್ಮ ಮತ್ತು ವಿಜ್ಞಾನಗಳ ಸಮ್ಮಿಶ್ರಣದಲ್ಲಿ ದೇವಾಲಯ ಸ್ಥಾಪನೆ ಮಾಡಿ ಅಲ್ಲಿ ಏಡ್ಸ್ ಹೆಂಗ್ ಬರುತ್ತೆ ಹೆಂಗ್ ಬರಲ್ಲ, ಬಂದವ್ರನ್ನ ನಾವು ಹೇಗೆ ನೋಡ್ಕೋಬೇಕು, ಅದು ಸಾಮಾಜಿಕ ಬದಲಾವಣೆಗೆ ಮುಖ್ಯ ಕಾರಣ. ಯಾಕೆಂದ್ರೆ ಬಂದ ತಕ್ಷಣ ಪೂಜೆ ಮಾಡಿಬಿಡ್ತಾರೆ, ಓಸೆ ಆಗ್ಬಿಡುತ್ತೆ ಅಂತ, ಇದೆಲ್ಲ ಮೆಸೇಜ್ ಹೋಗುತ್ತೆ ಅಂತ ಎಲ್ಲ ಸ್ಟಾರ್ಟಿಂಗಲ್ಲಿ ಇತ್ತು. ಯಾಕೆಂದ್ರೆ ಮಹಿಳಾ ಸಂಘಟನೆಗಳು, ನೀನೇನು ಇಂಥ ಒಂದು ಡ್ರೆಡೆಡ್ ಡಿಸೀಸ್ನ ನೀನು ಏಡ್ಸ್ ಅಮ್ಮ ಅಂತ ಇಟ್ಟಿದ್ದಾನೆ, ಏಡ್ಸ್ ಅಪ್ಪ ಅಂತ ಇಡಬೇಕಾಗಿತ್ತು, ನೀನು ಮಹಿಳಾ ವಿರೋಧಿ ಅಂತ. ನಾನು ಅವ್ರಿಗೆ ನನ್ನದೇ ಆದ ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿ, ಭೂಮಿ ತಾಯಿ ಅಂತೀವಿ. ಯಾಕೆ ತಾಯಿಗೆ ಮಾತ್ರ ಇನ್ನೊಂದು ಜನ್ಮ ನೀಡುವಂಥ ಇದು, ಅದು ಪವಿತ್ರ. ನೀವು ಭೂಮಿ ತಂದೆ ಅಂತ ನಾವು ಕರೆಯಲ್ಲ. ಹಂಗಾಗಿ ನಾವು ದೇವ್ರಿಗೆ ಆ ಕಾಲದಲ್ಲಿ ಇಟ್ಕೊಂಡು ಬಂದಿರೋದು ಅಷ್ಟೇ. ಇದರಲ್ಲಿ ಏನು ವಿಘ್ನತೆ ಇಲ್ಲ, ಅಥವಾ ನೀವು ಹೆಂಗಸರಿಗೆ ನಾವು ಅವಮಾನ ಮಾಡಬೇಕು ಅಂತೇನಲ್ಲ ಅಂತೆಲ್ಲ ಕನ್ವಿನ್ಸ್ ಮಾಡಿಕೊಂಡು ಬಂದ್ವಿ. ಒಂದು ಜಾತ್ರೆ ಮಾಡ್ತೀರಾ, ಅದಾದ ನಂತರ ಒಂದು ನ್ಯಾಷನಲ್ ಸುದ್ದಿ ಆಗೋಗ್ಬಿಡುತ್ತೆ, ಸಾಕಷ್ಟು ಚರ್ಚೆ ಆಗ್ತಿದೆ. ಭಾರತದಲ್ಲಿ ಧರ್ಮ ಮತ್ತು ವಿಜ್ಞಾನ ಮತ್ತು ಏಡ್ಸ್ ಬಗ್ಗೆ ಸಾಕಷ್ಟು ಕುತೂಹಲಗಳಿತ್ತು, ಜನರಿಗೆ ಜಾಗೃತಿ ಬೇಕು ಅಂತಿತ್ತು. ಅಂಥ ಸಂದರ್ಭದಲ್ಲಿ ನೀವು ಹಚ್ಚಿದಂಥ ಒಂದು ಕಿಡಿ ಇಡೀ ದೇಶದಲ್ಲಿ ಕ್ರಾಂತಿ ಆಯ್ತಂತೆ. ನಂತರ ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿಯ ಅವರು ಬಂದು ನಿಮ್ಮ ಬಗ್ಗೆ ಥೀಸಸ್ಸೇ ಮಾಡಿಬಿಟ್ರಂತೆ. ತುಂಬ ಲಕ್ಕಿ ಅಂತ ಅನಿಸ್ಲಿಲ್ವಾ ನಿಮಗೆ ಸರ್? ನೀವು ಟೀಚರ್ ಆಗಿದ್ದೀರಿ, ನಿಮ್ಮ ಒಬ್ಬ ಟೀಚರ್ ಮಾಡಿದಂಥ ಒಂದು ಕ್ರಾಂತಿನ ಒಂದು ಯೂನಿವರ್ಸಿಟಿಯವ್ರು ಬಂದು ನಿಮ್ಮ ಬಗ್ಗೆ ಸಂಶೋಧನೆ ಮಾಡೋದು, PhD ಥೀಸಸ್ ಮಾಡೋದು ಅಂದರೆ ಹೇಗೆ ಅಂತ ನಾನು ಇವೆಲ್ಲ ನಿರೀಕ್ಷಣೆ ಮಾಡಿರಲಿಲ್ಲ. ಒಂದು ಸಾರಿ ಏನಾಯಿತು, ನಾನು ಪ್ರಚಾರವನ್ನೇ ಬಯಸದೆ ನನ್ನಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೆ. ಯಾರೋ ಒಬ್ಬರು ಹವ್ಯಾಸಿ ಛಾಯಾಚಿತ್ರಗಾರಕರು ತೊಗೊಂಡ್ಬಿಟ್ಟು ಸಾಮಾಜಿಕ ಕಳಕಳಿಯುಳ್ಳ ಶಿಕ್ಷಕನೊಬ್ಬ ಏಡ್ಸ್ಗೆ ಗುಡಿ ಕಟ್ಟಿದ್ದಾನೆ ಅಂತ ಒಂದು ಚಿಕ್ಕ ಆರ್ಟಿಕಲ್ ಬಂತು. ಅದು ಯಾವ ಥರ ಫೈರ್ ಆಗಿಬಿಡ್ತು ಅಂದರೆ ಇಡೀ ಇಂಡಿಯಾದಲ್ಲಿರೋ ಎಲ್ಲ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದವ್ರಿಗೂ ಬಂದ್ಬಿಡ್ತು. ಕೊನೆಗೆ ಅದು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗ್ತು. ಹೇಗೋಯ್ತು ಅಂದರೆ ಇಂಡಿಯಾ ಟುಡೇಲಿ ಆಫ್ ಟ್ರ್ಯಾಕ್ ಕಾಲಮಲ್ಲಿ ಸ್ಟೀಫನ್ ಡೇವಿಡ್ ಅನ್ನೋರು ಒಂದು ಒಳ್ಳೆ ಆರ್ಟಿಕಲ್ ಬರೆದ್ರು. ಧರ್ಮ ಮತ್ತು ವಿಜ್ಞಾನ ಸಮ್ಮಿಶ್ರಣದಲ್ಲಿ ಹಳ್ಳಿಗಳ ಮುಗ್ಧ ಜನರಿಗೆ ವಿಜ್ಞಾನವನ್ನು ಹೇಳ್ತಾ ಇರೋದನ್ನ ಸ್ಪೆಷಲ್ ಆಗಿ ಬರೆದಿದ್ರು. ಅದನ್ನು ಓದಂಥ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು ಆ ಸ್ಟೂಡೆಂಟ್ಗೆ, ನಿಮ್ಗೆ ಗೊತ್ತಿದೆ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರಪಂಚದ 40% ನೋಬಲ್ ಲಾರೇಟರ್ಸು ಅದು ಒಂದೇ ಯೂನಿವರ್ಸಿಟಿಲಿ ಇರೋದು. ಅಂತಹ ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿನಿ ನನಗೆ ಬಂದು ನಮ್ಮ ಸೇವೆಯನ್ನು, ಏಡ್ಸಮ್ಮ ಮುಂಚೆ ಇದ್ದಂಥ ಊರಿನ ಜನರ ಜಾಗೃತಿ, ಏಡ್ಸಮ್ಮ ಆದಮೇಲೆ ಆಗಿರ್ತಕ್ಕಂಥ ಸಾಮಾಜಿಕ ಬದಲಾವಣೆ, ಇದನ್ನು ಕಂಪ್ಯಾರಿಟಿವ್ ಥೀಸಿಸ್ ಮಾಡಿದ್ರು. ಬಹುಶಃ ನಾನು ಇಂಥ ಸೌಭಾಗ್ಯ ಯಾವಾರಿಗೂ ಸಿಕ್ಕಿಲ್ಲ ಅನ್ಕೋತೀನಿ. ಯಾಕೆಂದರೆ ಒಬ್ಬ ಗೌರ್ಮೆಂಟ್ ಶಿಕ್ಷಕನಿಗೆ ಅವನ ಪಾಠವನ್ನು ಬಿಟ್ಟು ಬೇರೆ ಮಾಡಿ ಇವಂದು ಯೂನಿವರ್ಸಿಟಿಲಿ ಇವತ್ತು ಅವ್ರ ಥೀಸಿಸ್ ಸಿಗ್ತದೆ, ಅವಳ ಪೇಪರ್ ಪ್ರೆಸೆಂಟೇಷನ್ ಇದೆ, ಅಮೆರಿಕಾದ ವೋಲರ್ತ್ ಮ್ಯಾಗಝೀನಲ್ಲಿ, ಅಮೆರಿಕಾದ ಗೆಜೆಟಿಯರಲ್ಲಿ ನನ್ನ ಆರ್ಟಿಕಲ್ ಇದೆ, ನನ್ನ ಫೋಟೋ ಸಮೇತ ಇದೆ. ಅವತ್ತು ಇಷ್ಟೆಲ್ಲ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ. ಆ ನಡುವೆ ನಾನು ಆ ಮಟ್ಟಕ್ಕೆ ಬೆಳೆದಿದ್ದೆ. ಯಾಕೆಂದರೆ ಅವತ್ತು ಅದು ಬರ್ನಿಂಗ್ ಇಶ್ಯೂ. ಏಡ್ಸ್ ಬಗ್ಗೆ ಅಂದರೆ ಅದು ಯಾರು ಮಾತಾಡ್ತಾ ಇರಲಿಲ್ಲ. ಕೊನೆಗೆ ನಾನು ಏಡ್ಸ್ ರೋಗಿಗಳ ಜೊತೆ ನಾನು ಊಟ ಮಾಡ್ತಾಯಿದ್ದೆ. ಯಾಕೆಂದರೆ ಏಡ್ಸ್ ಪೇಷಂಟ್ ಬಂದಾಗ ನಾನು ಊಟ ಆವಾಗ ಇನ್ನೂ ಮದುವೆ ಆಗಿರಲಿಲ್ಲ.
ಹಾಗಾಗಿ ನನಗೆ ಸ್ವಲ್ಪ ಸ್ವತಂತ್ರವಾಗಿದ್ದೆ. ಆಮೇಲೆ ಏಡ್ಸ್ ಇವರು ಕೆಲವರೆಲ್ಲ ನಮ್ಮ ಟೀಚರ್ಸು ಎಲ್ಲ ಊರವರೆಲ್ಲ ಮೋಸ್ಟ್ಲಿ ಇವನಿಗೆ ಏಡ್ಸ್ ಇರಬೇಕು, ಇದಕ್ಕೆ ಇವನು ಏಡ್ಸ್ ಬಗ್ಗೆ ಕಾಳಜಿ ಇದೆ ಅಂತ ಅಂದ್ಬಿಟ್ರು. ಆವಾಗ ನಾನಿಟ್ಟಿದ್ದಂಥ ತಟ್ಟೆ, ಸ್ಕೂಲಲ್ಲಿ ಊಟ ಮಾಡೋಕ್ಕಿದ್ದ ತಟ್ಟೆನೂ ಐಸೋಲೇಟ್ ಮಾಡಿ ಅಸ್ಪೃಶ್ಯತೆಯನ್ನು ನೋಡುವಂಥ ಸ್ಥಿತಿ ನಮ್ಮ ಕೊಲೀಗ್ಸೇ ಮಾಡಿದರು. ಆಮೇಲೆ ನಾನು HIV ಟೆಸ್ಟ್ ಮಾಡ್ಸಕ್ಕೆ ಹೋದೆ. ಇದು ಮೈಸೂರಲ್ಲಿ ಒಂದೇ ಕಡೆ ಇದ್ದಿದ್ದು. ಆವಾಗ 4 ಗಂಟೆ, ಇವತ್ತು 20 ನಿಮಿಷಕ್ಕೆ HIV ಟೆಸ್ಟ್ ಮಾಡ್ತಾರೆ. 4 ಅವರ್ಸ್ ಕೊಟ್ಬಿಟ್ಟು ನಾನು ರಿಸಲ್ಟ್ ಕಾಯುವಾಗ ನನಗಾದ ಮಾನಸಿಕ ಹಿಂಸೆ ಇದೆಯಲ್ಲ, ಯಾಕೆಂದರೆ ನಾನು ಹಳ್ಳಿಯಿಂದ ಬಂದಿದ್ದೀನಿ, ಎಲ್ಲೋ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲೋ ಅಥವಾ ಹಾಸ್ಪಿಟ್ಲಲ್ಲೋ ಅಥವಾ ಶೇವಿಂಗ್ ಕ್ರೀಮಲ್ಲೋ ಶೇವಿಂಗ್ ಮಾಡಿಸ್ಕೊಳುವಾಗಲೋ ಬಾರ್ಬಾರ್ ಶಾಪಲ್ಲಿ ಬಂದಿದ್ಬಿಟ್ರೆ ಈಗ ನಾನು ಸಮಾಜಕ್ಕೆ ಹೇಗೆ ಮುಖ ತೋರಿಸೋದು? ನಾನು ಈ ಥರ ಎಲ್ಲ ಎದುರಿ ನಾನು ತುಂಬ ಜರ್ಜರಿತನಾಗ್ಬಿಟ್ಟೆ. ರಿಸಲ್ಟ್ ಬಂದಾಗ ನಾನು MSc ಅಥವಾ ಕೆಲಸ ಸಿಕ್ಕಿದಾಗ ಖುಷಿ ಆಯ್ತಲ್ಲ, ಅಷ್ಟೇ ಅದಕ್ಕಿಂತ ಜಾಸ್ತಿ ಖುಷಿ ಆಯಿತು ನನಗೆ ನೆಗೆಟಿವ್ ಅಂತ. ಆವಾಗ ಅದನ್ನು ತೊಗೊಂಡೋಗಿ ಹಳ್ಳಿಗೆಲ್ಲ ಹಂಚಿಸ್ದೆ, ಪೇಸ್ಟ್ ಮಾಡಿಸ್ದೆ, ಸ್ಕೂಲಲ್ಲಿ ವಾಲ್ ಪೇಪರಲ್ಲೆಲ್ಲ ಅಂಟಿಸ್ದೆ. ಯಾಕೆಂದರೆ ನಾನು HIV ಪಾಸಿಟಿವ್ ಅಲ್ಲ, HIV ಹೊಂದಿರೋರ ಬಗ್ಗೆ ನಾನು ಧನಾತ್ಮಕವಾಗಿದ್ದೀನಿ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಟ್ಟೆ. ಸರ್, ಆದಮೇಲೆ ತಮಿಳ್ನಾಡಿನಿಂದ ಒಬ್ಬರು ರಾಜಕಾರಣಿ ಬರ್ತಾರೆ, ಅವ್ರ ಮಗ ಬರ್ತಾರೆ, ವೇದಿಕೆ ಹಂಚ್ಕೊಳ್ತಾರೆ. ಏನು ಸರ್ ಅದು? ನಾವು ನಮಗೆ ಒಬ್ಬರು ಮೈಸೂರು, ಇವತ್ತು ನೆನ್ಕೊಳ್ಬೇಕು ನಾನು ಅವ್ರನ್ನ, ಮೈಸೂರಿನಲ್ಲಿ ಕ್ಷೇತ್ರ ಪ್ರಚಾರ ಇಲಾಖೆಯ ಮೀನಾಕ್ಷಿ ಮೇಡಮ್ ಅಂತಿದ್ರು. ಅವರು ಈ ಪೇಪರ್ನಲ್ಲಿ ನೋಡಿದಂಥ ಅವರು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡೋಣ, ಯಾಕೆ ಮಾಡಬಾರ್ದು ಗಿರೀಶ್ ಅವರು ಅಂತ ಕೇಳಿದ್ರು. ಆವಾಗ ನಾನು ಹೇಳಿದೆ ವರ್ಲ್ಡ್ ಏಡ್ಸ್ ಡೇ ಮಾಡ್ತಾರೆ December 1. ನಾನು ಅದಕ್ಕೂ ಒಂದು ಧಾರ್ಮಿಕ ಟ್ಯಾಗ್ ಕೊಟ್ಬಿಟ್ರೆ ಹೇಗೆ ಕ್ಯಾಚಿಯಾಗಿರುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ವರ್ಲ್ಡ್ ಏಡ್ಸ್ ಡೇನ ಜಾತ್ರಾ ಆ್ಯನ್ಯುವಲ್ ಜಾತ್ರಾ ಮಾಡಿದೆ, ಏಡ್ಸ್ ಅಮ್ಮ ಜಾತ್ರೆ. ಅದಕ್ಕೆ ಕ್ಯಾಪ್ಷನ್ ಏನು ಅಂದರೆ, ಬಲಿಯಿಲ್ಲದ ತೇರಿಲ್ಲದ ಶತಮಾನದ ಜಾತ್ರೆಗೆ ಸ್ವಾಗತ. ಅಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸು ಅದು ತುಂಬ ಫೈರ್ ಥರ ಆಯಿತು. ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಬಹುತೇಕ ಇಲಾಖೆಗಳು ಅಲ್ಲಿ ಬಂದು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ರು. ಬ್ಲಡ್ ಡೊನೇಷನ್ನು, ಕೌನ್ಸಿಲಿಂಗು, ಮಹಿಳಾ ಸ್ವಸಹಾಯ ಸಂಘಗಳ ಹೆಂಗಸರನ್ನ ಮುಖ್ಯವಾಹಿನಿಗೆ ತಂದು ಅವ್ರಿಗೆ ಅವೇರ್ನೆಸ್ ಮಾಡೋಕ್ಕೆ ಅವ್ರಿಗೆ ರಂಗೋಲಿ ಕಾಂಪಿಟೇಷನು, ಕುಕ್ಕರ್ ಕೊಡೋದು, ಅವ್ರಿಗೆ ಅವೇರ್ನೆಸ್ ಮಾಡೋದು. ಹಾಗಾಗಿ ಪ್ರತಿ ಸಮಾಜದ ಯಾವುದು ಕಟ್ಟ ಕಡೆಯ ಜನರಿಗೂ ತಲುಪಬೇಕು ನಮ್ಮ ಅವೇರ್ನೆಸ್ ಅಂತ ಇಲ್ಲಿ ಮಾಡೋದು ತುಂಬ ಸಕ್ಸಸ್ ಆಯಿತು. ಸುಮಾರು ಒಂದು 1000 ಜನ ಸೇರಿದರು. ಆ ಸಂದರ್ಭದಲ್ಲಿ ಎಲ್ಲ ಮೀಡಿಯಾಗಳಲ್ಲೂ ಪ್ರಸಾರ ಆಯಿತು. ಆಮೇಲೆ ನನಗೆ ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ನಾನು ಮದುವೆ ಆಗುವ ಹುಡುಗಿ ಮನೆಯವ್ರಿಗೂ ಕೂಡ ನಾನು HIV ಸರ್ಟಿಫಿಕೇಟ್ನ ಕೊಟ್ಟು ಮದುವೆ ಆಗುವಂಥ ಸಂದರ್ಭನೂ ಕೂಡ ಬಂತು. ಕೇಳಿದಾಗ ನಿಮ್ಮ ಬಗ್ಗೆ ಡೌಟ್ ಪಟ್ರ ನಿಮ್ಮ ಅತ್ತೆ ಮಾವರು ಏನಾಗಿ ನೋಡ್ಕೊಂಡು ಬಂದಿದ್ದೆ. ನಾನು ಮಂಡ್ಯ ಜಿಲ್ಲೆಯ ಒಂದು ಹುಡುಗಿ ನೋಡ್ಕೊಂಡು ಬಂದಿದ್ದೆ ಫಸ್ಟು. ಅವ್ನು ಕೊಡೋಕ್ಕೆ ಮುಂಚೆ ಸ್ವಲ್ಪ ನೋಡಿ ಅವನು ಏಡ್ಸ್ ಬಗ್ಗೆ ಇರ್ತಾನೆ, ಹಾಗಾಗಿ ನೀವು HIV ಬಾಧಿತನೇ ಇರ್ಬೋದು ಅಂತ ಹೇಳ್ಬಿಟ್ರು. ಅವ್ರು ಸ್ವಲ್ಪ ರಿಜೆಕ್ಟ್ ಮಾಡಿದ್ರು. ಆ ನಂತರ ನಾನು 2ನೇ ಸತಿ ಹೋದಾಗೆಲ್ಲ ಮೊದಲೇ ಹೇಳ್ಬಿಡ್ತಾ ಇದ್ದೆ ನಾನು HIV ಸರ್ಟಿಫಿಕೇಟ್ ಅಂತ. ಹಾಗಾಗಿ ಅಂಥ ಕ್ಲಿಷ್ಟ ದಿನಗಳನ್ನು ಅನುಭವಿಸಿದ್ದೇನೆ. ಮದುವೆ ಹೋದಾಗಲೇ ತೋರಿಸಿದ್ಮೇಲೆ ಒಪ್ಪಿಗೆ ಐತೆ ಹೆಂಗೆ ಸರ್? ಸರ್ಟಿಫಿಕೇಟ್ ನಾನೇ ವಾಲಂಟಿಯರಾಗಿ ಹೇಳ್ಬಿಟ್ಟೆ. ಯಾಕೆಂದರೆ ಮುಂದೆ ಒಂದು ಅವ್ರಿಗೂ ಇಡಬಾರ್ದಲ್ಲ ಡೌಟು, ಅನುಮಾನದಲ್ಲಿ ಮದುವೆ ಆಗ ನಾವೇ ಫಸ್ಟು ಹಿಂಗಿದೆ, ನಾವು ಏಡ್ಸ್ ಅವೇರ್ನೆಸ್ ಮಾಡ್ತೀವಿ, ಬಟ್ ನಮ್ಮ ಬಗ್ಗೆ ಸಮಾಜ ಹೆಂಗೆ ಅನ್ಕೊಂಬಿಟ್ಟಿದ್ರು ನೋಡಿ. ನಾನು ಧನಾತ್ಮಕವಾಗಿ ರೋಗಿಗಳ ಬಗ್ಗೆ ಇದನ್ನು ನಾನು HIV ಪಾಸಿಟಿವ್ ಅಲ್ಲ ಅಂತ ತೋರಿಸ್ಕೊಳ್ಬೇಕಾದಂಥ ಕ್ಲಿಷ್ಟ ಸನ್ನಿವೇಶನೂ ಎದುರಿಸಿದ್ದೀನಿ ನಾನು. ಈಗ ಅಲ್ಲಾಗುತ್ತೆ. ಅದಾದಮೇಲೆ ತಮಿಳ್ನಾಡವ್ರು ಯಾರೋ ಬರ್ತಾರಂತೆ, ಅವ್ರ ಮಗ ಅವ್ರಿಗೆ HIV ಇರುತ್ತೆ, ಇಲ್ಲಿ ಹೆಣ್ಣು ಕೊಡಿಸಿ ಅಂತೇಳಿ ನಿಮ್ಮನ್ನು ಕಾಡ್ತಾರಂತೆ. ಹೇಗೆ ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಏನು ಸರ್ ಅದು ಲಿಂಕು? ತಮಿಳ್ನಾಡಿನ ದಿನತಂತಿ ಅಂತ ಒಂದು ಪ್ರಾಮಿನೆಂಟ್ ನ್ಯೂಸ್ ಪೇಪರಲ್ಲಿ ಟೀಚರ್ ಕಟ್ಟಿದ ಕೊಯ್ಲ್ ಅಂತ ದೊಡ್ಡ ಆರ್ಟಿಕಲ್ ಬಂದ್ಬಿಡ್ತು ಈಗ ಪತ್ರಿಕೆಯವರು. ಅದನ್ನು ಓದಂಥ ಒಬ್ಬ ಮುನ್ಸಿಪಲ್ ಕಾರ್ಪೊರೇಟರ್ ತಮಿಳ್ನಾಡಿನ ಚೆನ್ನೈ ವಿಭಾಗದ ಒಬ್ಬ ಸ್ಟೂಡೆಂಟ್, ಆ್ಯಕ್ಚುಲಿ ಅವನು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದ. ಅವನು ಇನ್ನು ಯಾವುದು ವೀಸಾ ತಗೊಳ್ಳೋಕೆ ಹೋಗುವಾಗ HIV ಟೆಸ್ಟಲ್ಲಿ ಸಿಗಾಕೊಂಡ್ಬಿಟ್ಟಿದೆ, HIV ಪಾಸಿಟಿವ್ ಅಂತ ಇದಾಗ್ಬಿಟ್ಟಿತ್ತು. ಇವನು ಪೇಪರಲ್ಲಿ ದಿನತಂತಿ ಮ್ಯಾಗಝೈನಲ್ಲಿ ಬಂದ ತಕ್ಷಣ ಏನು ಮಾಡ್ಬಿಟ್ಟ, ಪೂಜೆ ಮಾಡಬೇಕು ಏಡ್ಸ್ ಬೇಕೆಂದ್ರೆ ಆವಾಗ ಖುಷ್ಬುಟ್ಟೆ ಅವ್ನಿಗೆ ಟೆಂಪಲ್ ಕಟ್ತಂಥ ಜನ ತಮಿಳ್ನಾಡಲ್ಲಿ. ಅವ್ರೇನು ಮಾಡಿದ್ರು, ದೇವಸ್ಥಾನದಿಂದ ವಾಸಿ ಆಯ್ತದೆ ಅಂತ ನಮ್ಮ ಏಡ್ಸ್ ಟೆಂಪಲ್ಗೆ ಬಂದ. ನಾನು ಹೇಳಿದೆ, ಇಲ್ಲ ಇದು ದೇವಸ್ಥಾನದಿಂದ ವಾಸಿ ಆಗೋದಲ್ಲ, ಬರೀ ಮಾಹಿತಿ, ಇದು ಜಾಗೃತಿ. ಏಡ್ಸ್ಗೆ ಔಷಧಿ ಇಲ್ಲ, ಜಾಗೃತಿ ಒಂದೇ ಔಷಧಿ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ನಿನಗೆ ಮಾನಸಿಕ ನೆಮ್ಮದಿ ಅಂತ ನಾನು ಕೊಡ್ತೀನಿ, ನೀನು ಏನಾದ ಸಮಸ್ಯೆ ಸರ್, ನಮ್ಮ ಮದುವೆ ಆಗಬೇಕು, ಒಂದು ಹುಡುಗಿ ಕೊಡಿಯಿಂದ. ಸರಿ, ನಾನು ಅವಾಗ ಒಂದು ಪೇಪರಲ್ಲಿ ಅಡ್ವರ್ಟೈಸ್ ಕೊಟ್ಟೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಬ್ಬರು ಯೋಗಿ ಅಂತಿದ್ರು, ಅವ್ರಿಗೆ ಹೇಳ್ದೆ ಹಿಂಗಂತ. ಅವರು HIV ಪಾಸಿಟಿವ್ ವಾಂಟ್ಸ್ ಬ್ರೈಡ್ ಅಂತ ದೊಡ್ಡ ಫ್ರಂಟ್ ಪೇಜಲ್ಲಿ ಆರ್ಟಿಕಲ್ ಬಂತು. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಅಷ್ಟೊಂದು ಸಮಾಜ ಇನ್ನೂ ಮುಂದುವರೆದಿಲ್ಲ ಇದಾಗಿ. ಏಡ್ಸ್ ಅಮ್ಮ ಜಾತ್ರೆಯನ್ನು ಅವನ ಕೈಲೇ ಇನಾಗ್ರೇಷನ್ ಮಾಡಬೇಕು. ಯಾಕೆಂದರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಒಂದು ಇನಾಗ್ರೇಷನ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ. ಯಾಕೆಂದರೆ ಅವರು ಅಷ್ಟು ಸೋಷಿಯಲ್ ಸ್ಟಿಗ್ಮಾ ಅಸ್ಪೃಶ್ಯತೆ ನೋಡ್ತಾ ಇದ್ರು, ನೋಡ್ಸಂಗೇ ಇಲ್ಲ, ತೋರ್ಸಂಗೇ ಇರಲಿಲ್ಲ. ಆದರೆ ಅವನ್ನ ನಾವು ಇನಾಗ್ರೇಷನ್ ಮಾಡಿ, ಆವಾಗ ಮೈಸೂರಿನ ಜಿಲ್ಲಾಧಿಕಾರಿ ಬಸವರಾಜ್ ಸರ್ ಇದ್ದರು, ಅವ್ರನ್ನ ನೆನೆಸ್ಕೋಬೇಕು. ಅವರು ಅನುಮತಿ ಕೊಟ್ಟರು. ಅವ್ರ ಮುಂದೆ ನಾನು ಅವ್ರನ್ನ ಕೈಲಿ ಏಡ್ಸ್ ಅಮ್ಮ ಜಾತ್ರೆನ ಇನಾಗ್ರೇಷನ್ ಮಾಡಿಸ್ದೆ. ಅದು ಬಹುಶಃ ಅದು ದೊಡ್ಡ ಬದಲಾವಣೆಗೆ ಕಾರಣ ಆಯಿತು. ಆಮೇಲೆ HIV ಪಾಸಿಟಿವ್ಗಳಿಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ. ಇದನ್ನು ಮುಂದುವರಿಸ್ಬೇಕು, ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ NCC NSS ಶಾಲಾ ಕಾಲೇಜುಗಳು, BEd ಕಾಲೇಜು, TCH ಕಾಲೇಜುಗಳಿಗೆ ಹೋಗಿ ನಾನು ವಾಲಂಟಿಯರಾಗೆ ನಾನು ಒಂದು 200-300 ತರಬೇತಿಗಳನ್ನ ಇವುಗಳನ್ನ ಇನ್ಫಾರ್ಮೇಷನ್ಗಳನ್ನ ಮಕ್ಕಳಿಗೆ ಉಪನ್ಯಾಸಗಳನ್ನು ಉಚಿತವಾಗಿ ನೀಡಿದ್ದೀನಿ. ಹಾಗಾಗಿ ನಾನು ಒಂದೇ ಬರೀ ಸ್ಕೂಲ್ಗೆ ಅದೇ ಒಂದು ಊರಿಗಲ್ಲ, ಸುತ್ತನೆಲ್ಲ ಹಳ್ಳಿಗಳಿಗೆ ಇಲ್ಲ. ನನ್ನನ್ನು ಆ್ಯಕ್ಚುಲಿ ನನ್ನ ಟ್ಯಾಗ್ ಇರೋದು ಏಡ್ಸ್ ಗಿರೀಶ್ ಅಂತಾನೆ. ಅದ್ರ ಬಗ್ಗೆ ನನಗೆ ಹೆಮ್ಮೆನೂ ಕೂಡ ಇದೆ. ಹೇಳ್ಕೊಳ್ರಿ. ಈಗ ಹಿಂಗೆ ಕರೀತಾರೆ ಸರ್, ಕೊಲಿಗೆ ಕರೀತಾರ ಅಥವಾ ಫ್ರೆಂಡ್ಸ್ಗಳು ಹೆಂಗೆ ಅಂತ? ಯಾರಾದರೂ ನಾನು ಪೇಪರಲ್ಲಿ ಹೋದರೆ ಏಡ್ಸ್ ಗಿರೀಶ್ ಅಂತಾನೆ ಅಂತಾರೆ. ನನಗೆ ಅದ್ರ ಬಗ್ಗೆ ಏನು ಕೇಳಿರಲಿಲ್ಲ. ಯಾಕೆ ಅಂದರೆ ಅದರಿಂದನೇ ನನಗೆ ಪ್ರಚಾರನೂ ಸಿಕ್ಕಿದೆ, ನಾನು ಸರ್ವಿಸ್ ಮಾಡೋಕ್ಕೂ ಆಗಿದೆ. ಪ್ರಚಾರ ನಾನು ಬಯಸ್ತವನೇ ಅಲ್ಲ,
ಅದು ಏನೋ ಆಕ್ಸಿಡೆಂಟಲ್ಲಿ ಹೋಗಿದ್ದು, ಬಟ್ ಮೆಸೇಜ್ ಇಲ್ಲದೇ ನೀವು ಟ್ಯಾಗ್ಲೈನ್ ತೊಗೊಬಿಟ್ಟವರು. ಅದನ್ನೇ ಟ್ಯಾಗ್ ಮಾಡಿದ್ರು. ಆಮೇಲೆ ಅಲ್ಲಿಂದ ನಾನು ಬೇರೆ ಬೇರೆ ಕ್ಷೇತ್ರ, ಸ್ಪೆಷಲಿ ನಾನು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸರದ ಬರ್ನಿಂಗ್ ಇಶ್ಯೂಸು. ನನಗೆ ಯಾಕೆ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ಅವಾರ್ಡ್ ಸಿಕ್ಕಿದೆ ಅಂದರೆ, ವಿಶ್ವಸಂಸ್ಥೆಯ 17 ಪ್ಯಾರಾಮೀಟರ್ಗಳಿದೆ ಸರ್. ಅದರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ SDG ಅಂತ ಕರೀತಾರೆ. ಜಗತ್ತಿನ ಜ್ವಲಂತ ಸಮಸ್ಯೆಗಳಲ್ಲಿ 4ನ ನಾನು ಹೈಸ್ಕೂಲಲ್ಲಿ ಟಾರ್ಗೆಟ್ ಮಾಡಿದ್ದೀನಿ, ಕಾಲೇಜ್ಗಳಲ್ಲಿ ಟಾರ್ಗೆಟ್ ಮಾಡಿದ್ದೀನಿ. ಅದು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಬಗ್ಗೆ. ಇವತ್ತು ವಿಶ್ವಸಂಸ್ಥೆಯವರು ಹೇಳ್ತಾರೆ, ನಾನು 98ರಲ್ಲಿ 4 ಟನ್ ಪ್ಲಾಸ್ಟಿಕ್ಕನ್ನು ಕಲೆಕ್ಟ್ ಮಾಡಿದ್ದೆ, ಹಳ್ಳಿಲಿ ಪ್ಲಾಸ್ಟಿಕ್ ಮತ್ತು ಗಾಜಿನ. ಅದು ಎರಡನೇದು, ನಾನು ಕೆಮಿಕಲ್ ಬಗ್ಗೆ, ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ರೈತರು, ಅವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಸ್ಬೇಕು ಅಂತ ನಾನು ನೇಚರ್ ಕ್ಲಬ್ ಮುಖಾಂತರ ನಾನು ಇದು ಮಾಡಿದ್ದೆ, ಅವೇರ್ನೆಸ್ ಮಾಡಿದ್ದೆ 98ರಲ್ಲಿ. ನಾನು ಇಂಟ್ರಪ್ಟ್ ಆಗ್ತೀನಿ. ಈಗ ಹೇಳ್ತಾ ಇದ್ದೀನಿ, ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಹಿಂದೆ ನಿಮ್ಮ ಕಾಲದಲ್ಲಿ, ನಮ್ಮ ತಾತ ಮುತ್ತಾದನ ಕಾಲದಲ್ಲಿ ಕನಿಷ್ಠ 17-18 ವರ್ಷ ಅಥವಾ PUC SLC ಆದಮೇಲೆ ಹೆಣ್ಮಕ್ಳುಗಳು ಋತುಮತಿಗಳು ಆಗ್ತಾ ಇದ್ರು. ಇವತ್ತು 4-5ನೇ ಕ್ಲಾಸು ಚಿಕ್ಕ ಏಜ್ಗಳಿಗೆ ಹೆಣ್ಮಕ್ಳು ಋತುಮತಿ ಆಗ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ? ಇದು ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಇವತ್ತಿನ ಜ್ವಲಂತ ಸಮಸ್ಯೆ ಏನಾಗಿದೆ ಅಂದರೆ ಎಲ್ಲ ವರ್ಗದಲ್ಲಿವೆ. ಇವತ್ತು ಏನಾಗಿದೆ, ಮಕ್ಕಳಿಗೆ ನಾವು ದೈಹಿಕವಾಗಿ, ನೀವೆಲ್ಲ ಇದ್ದಾಗ ಹೈಸ್ಕೂಲ್ ಅಂತಿದ್ರು ಸರ್, ಪ್ರೌಢಶಾಲೆ, ಪ್ರೌಢಾವಸ್ಥೆಗೆ ಬಂದಿದ್ದೀರಾ ಅನ್ನೋದು ಒಂದು ಅವ್ರಿಗೆ ಎಚ್ಚರಿಕೆಯ ಗಂಟೆ. ಅದು ಆವಾಗ ನಾವು ಸ್ಕರ್ಟ್ ಹಾಕೊಳ್ಳೋಂಗಿಲ್ಲ, ಚಡ್ಡಿ ಹಾಕೊಂಡು ಹೋಗಂಗಿಲ್ಲ, ಫುಲ್ ಪ್ಯಾಂಟ್ ಹಾಕೋ ಅಂದರೆ ನೀನು ಬೆಳೆದಿದ್ಯಪ್ಪ, ಪ್ರೌಢಾವಸ್ಥೆಗೆ ಬಂದಿದ್ಯಾ ಅಂತ. ಬಟ್ ಇವತ್ತು ಏನಾಗ್ತಾ ಇದೆ ಅಂದರೆ, ಪ್ರೌಢಾವಸ್ಥೆಗೆ ಬರೋದು 3ನೇ ಕ್ಲಾಸ್ಗೆ 7ನೇ ವರ್ಷ 8 ವರ್ಷ ಮಕ್ಕಳು ಇವತ್ತು ಇದು ಏನಾಗ್ತಾ ಇದೆ, ಸೆಕ್ಷುವಲ್ ಮೆಚುರಿಟಿ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಅಂದರೆ, ನಾವು ತಿಂತಾ ಇರ್ತಕ್ಕಂಥ ವ್ಯವಸ್ಥೆ, ಫುಡ್ ಇದೆಯಲ್ಲ, ಎಸ್ಪೆಷಲಿ ಜಂಕ್ ಫುಡ್ಸ್ ಇದೆಯಲ್ಲ, ಎಕ್ಸಾಂಪಲ್ ಸೋಡಿಯಂ ಮಾನೋಸೋಡಿಯಂ ಗ್ಲುಟಾಮೇಟ್ ಅಂತ ಕೆಮಿಕಲ್ನ ಇದಕ್ಕೆ ಹಾಕ್ತಾರೆ. ಯಾವುದಕ್ಕೆ? ಗೋಬಿ ಮಂಚೂರಿ ಬಣ್ಣಕ್ಕೆ ಹಾಕ್ತಾರಲ್ಲ, ಅದು ಚೈನೀಸ್ ಕಲರ್ ಅಂತಾರೆ, ಆ್ಯಕ್ಚುಲಿ ಅದು ಮಾನೋಸೋಡಿಯಂ ಗ್ಲುಟಾಮೇಟು. ಇವೇನು ಆಗುತ್ತೆ, ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಪ್ರೌಢಾವಸ್ಥೆಗೆ ಬರೋದು ನಾವು 12-13 ವರ್ಷ ಆಗೋದಾದರೆ, ನಾವು ಈ ಕೆಮಿಕಲ್ಗಳು ಇದನ್ನು ಪ್ರೀಪೋನ್ ಮಾಡ್ತಾ ಇದ್ದೇವೆ. ಇಡೀ ಜಗತ್ತಿನ ಅರ್ಲಿ 12 ವರ್ಷಕ್ಕೆ ಸೆಕ್ಷುವಲ್ ಮೆಚುರಿಟಿ ಬರೋದು ಇವತ್ತೇನಾಗಿದೆ, 6 ವರ್ಷಕ್ಕೆ 8 ವರ್ಷಕ್ಕೆ ಆಗ್ತಾ ಇದೆ. ಆ ಮಕ್ಕಳಿಗೆ ಅವರು ಪರ್ಸ್ನಲ್ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋದಂಗೆ, ಬ್ರೀಡಿಂಗ್ ಆದಾಗ ಮೇಂಟೈನ್ ಮಾಡ್ಕೊಳ್ಳೋದಂಗೆ, ಪೇರೆಂಟ್ಸ್ ಹೆಂಗೆ ಟಾರ್ಗೆಟ್ ಮಾಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಈಗ. ಆ ದೃಷ್ಟಿಯಲ್ಲಿ ನಾನು ಇವತ್ತು ನನ್ನ ಕಾಲೇಜಲ್ಲಿ ಮೆಂಟಲಿ ಪ್ರಿಪೇರ್ ಆಗಿಲ್ಲ, ಗೊತ್ತೇ ಇರಲ್ಲ ಅವ್ರಿಗೆ. ಅವರು ಇದ್ದಕ್ಕಿದ್ದಂಗೆ ಅವರು ಸೆಕ್ಷುವಲ್ ಮೆಚುರಿಟಿ ಆದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗ್ತದೆ ಮಕ್ಕಳಿಗೆ. ಹೌದು, ಖಂಡಿತ, ಇದು ಒಳ್ಳೆ ಪ್ರಶ್ನೆ. ಅಮೂಲ್ ಚಾಕ್ಲೇಟ್ ಇದೆಯಲ್ಲ, ಇವತ್ತೇನಾಗಿದೆ, ಅಮೂಲು ರೆವಲ್ಯೂಷನ್ ಆಗ್ಬಿಡ್ತು ಇಡೀ ಇಂಡಿಯಾದಲ್ಲಿ. ಏನಾದರೂ ಹಾಲಿನ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಹಸುಗಳಿಗೆ ಇಂಜೆಕ್ಷನ್ ಕೊಡ್ತಾರೆ, ಹಾರ್ಮೋನ್ ಬೇಸ್ಡ್ ಇಂಜೆಕ್ಷನು, ಎಂಡೋಕ್ರೈನ್ ಸಿಸ್ಟಮ್ನ, ಮ್ಯಾಮರಿ ಗ್ಲ್ಯಾಂಡ್ನ ಇನ್ಕ್ರೀಸ್ ಮಾಡೋಕ್ಕೆ, ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಮಿಲ್ಕ್. ಹಾಲಿನ ಕೆಚ್ಚಲುಗಳನ್ನು ಜಾಸ್ತಿ ಮಾಡಿದ್ರೆ ಹಾಲು ಜಾಸ್ತಿ ಬರುತ್ತೆ. ಆಮೇಲೆ ಹಾರ್ಮೋನ್ಗಳು ಕೊಡ್ತಾರೆ. ಆ ಹಾರ್ಮೋನು ಹಾಲಿನಿಂದ ನಮ್ಮ ಮಕ್ಕಳು ಚಾಕ್ಲೇಟ್ಗೆ ಹೋಗುತ್ತೆ. ಯಾಕೆಂದರೆ ಕೆಲವೆಲ್ಲ ಲ್ಯಾಕ್ಟೋಜನ್ ಅಂತ ಚಾಕ್ಲೇಟ್ ಇದೆ. ಡೈರಿ ಮಿಲ್ಕಲ್ಲಿ ಹಾಲಿನ ಪ್ರಾಡಕ್ಟ್ ಬಹುತೇಕ ಮಕ್ಕಳು ಇಷ್ಟಪಡೋದು ಐಸ್ ಕ್ರೀಮು, ಡೈರಿ ಮಿಲ್ಕ್, ಅವೆಲ್ಲ ಹಾಲಿಂದ ಉತ್ಪತ್ತಿ ಆಗಿರೋವು. ಹಾಲು ಉತ್ಪತ್ತಿ ಮಾಡೋಕ್ಕೆ ಎಂಡೋಕ್ರೈನ್ ಹಾರ್ಮೋನ್ಗಳನ್ನ ಹಾಕ್ತಾರೆ. ಇವರು ಸ್ವಾಭಾವಿಕವಾಗಿ ರಿಲೀಸ್ ಆಗೋಕ್ಕೆ ಮುಂಚೆ ಇವರು ಚಾಕ್ಲೇಟ್ ಮುಖಾಂತರ ಅರ್ಲಿಯಾಗಿ ಬಾಡಿ ಸೇರಿಬಿಡ್ತದೆ. ಇವು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ನ ಪ್ರೀಪೋನ್ ಮಾಡ್ತಾ ಇದೆ. ಮೊದಲೆಲ್ಲ ಪೋಸ್ಟ್ಪೋನ್ ಆಗ್ತಿತ್ತು 12 ವರ್ಷ, ನಾವೆಲ್ಲ ಹೋಗೋ 18-19 ವರ್ಷಕ್ಕಾದವರು ಇದ್ದಾರೆ. ನೀವು ಅಂಥ ಸೀನೇ ಇಲ್ಲ. ಯಾಕೆ ಈಗ ಪ್ರೀಪೋನ್ ಆಗ್ತಾ ಇದೆ ಅಂದರೆ, ನಮ್ಮ ದೇಹದಲ್ಲಿ ಬಿಡುಗಡೆ ಆಗೋಕ್ಕೆ ಮುಂಚೆ ನಾವು ಊಟದಲ್ಲೇ ಅದನ್ನು ತಗೊಬಿಡ್ತಾ ಇದ್ದೀವಿ. ಅದೊಂದು ಟ್ರಿಗರ್ ಮಾಡ್ತಾ ಇದೆ, ಉದ್ದೀಪನಗೊಳಿಸ್ತಾ ಇದೆ, ಪ್ರಚೋದನೆಗೊಳಿಸ್ತಾ ಇದೆ. ಹಾಗಾಗಿ ಇವತ್ತು ಅದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ. ನನ್ನ ಕಾಲೇಜಿನಲ್ಲಿ 1300 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಕಳ ಶಾಲೆ. ಅವರು ಬಡತನದಿಂದ ಬಳತಾವ್ರೆ ಅಂದರೆ ಅವರು ಊಟ ಅಲ್ಲ, ಊಟ ಮತ್ತು ವಸತಿ ಬಗ್ಗೆ ಬಡತನ ಅಲ್ಲ. ವಿಚಾರ ಕೇಳ್ಪಟ್ಟೆ ಸರ್, ಯಾಕಂದರೆ ನೀವು ಹೇಳಿದಂಥ ತುಂಬ ಗಂಭೀರವಾದ ವಿಚಾರ. ಅಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿ ಆಯಿತು. ಈಗ ಹಾಡಿಗಳಲ್ಲಿ ಅವೇರ್ನೆಸ್ ಇರಲ್ಲ, ಓಕೆ. ನಾವು ನಾಗರಿಕವಾಗಿ ಇಷ್ಟು ಮುಂದುವರೆದ್ರು, ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ, ಸೈನ್ಸ್ ಇಷ್ಟು ಮುಂದುವರೆದಿದೆ, ಆದರೂ ಕೂಡ ಈಗಲೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಷ್ಟು ಚಿತ್ರದುರ್ಗ ಈ ಭಾಗಗಳಲ್ಲಿ ಒಂದು ಹೆಣ್ಮಕ್ಳು ಋತುಚಕ್ರ ಆದಂಥ ಸಂದರ್ಭದಲ್ಲಿ ಆಕೆಯನ್ನು ಹೊರಗಡೆ ಇರ್ತಕ್ಕಂಥದ್ದು, ಮಳೆ ಚಳಿ ಬಂದರೂ ಮಾಡ್ತಕ್ಕಂಥ ಒಂದು ಪ್ರತೀತಿ ಇದೆ. ಇದೇ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಒಂದು ಪ್ಯಾಡ್ ಬ್ಯಾಂಕ್ ಅಂತ ಮಾಡಿ ಆ ಹೆಣ್ಮಕ್ಳು ಸ್ವತಂತ್ರವಾಗಿ ಅದನ್ನು ಯೂಸ್ ಮಾಡೋ ರೀತಿ ಹೇಗೆ, ಅದನ್ನು ಹೇಗೆ ತೊಗೋಬೇಕು ಅಂತೇಳಿ ಮಾಡಿದ್ರಂತೆ. ಈ ಕಾನ್ಸೆಪ್ಟ್ ನಿಮ್ಗೆ ಹೇಗೆ, ಯಾಕೆ ಬಂತು, ಯಾವಾಗ ಬಂತು? ಸರ್, ನಾನು ಬೇಸಿಕಲಿ ಬಯಾಲಜಿ ಲೆಕ್ಚರರು. ನನಗೆ ಗೊತ್ತು ಹೆಣ್ಮಕ್ಕಳ ಸಮಸ್ಯೆಗಳೇನು, ಗಂಡು ಮಕ್ಕಳ ಈಗ ಬರೀ ಹೆಣ್ಣು ಮಕ್ಕಳ ಸಮಸ್ಯೆ ಬಗ್ಗೆ ಹೇಳ್ತಾರೆ. ಗಂಡು ಮಕ್ಕಳಿಗೂ ಕೂಡ ಫಿಸಿಯಾಲಜಿಕಲ್ ಸೈಕಲ್ ಅಂತ ಆಗುತ್ತೆ, ಅದು ಯಾರೂ ಎಲೇಟ್ ಮಾಡಲ್ಲ. ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಸೈಕಲ್ ಜನಜನಿತವಾಗಿದೆ, ಪ್ರೀಪೋನ್ ಆಗಿದೆ, ಎಲ್ಲರೂ ಅಕ್ಸೆಪ್ಟ್ ಆಗಿದೆ, ಏನೋ ನಡೀತದೆ. ಬಟ್ ನಮ್ಮಲ್ಲಿ 53 ಹಳ್ಳಿಗಳಿಂದ 1300 ಹೆಣ್ಮಕ್ಳು ಬರ್ತಾರೆ. ನಾನು ಒಂದು ಸರ್ವೆ ಮಾಡಿದೆ, ಒಂದು ಕ್ಯೂರಿಯಾಸಿಟಿಗೆ, ಬಯಾಲಜಿ ಲೆಕ್ಚರ್ ನಾನು ಏನು ಮಾಡ್ಬೋದು ಈ ಮಕ್ಕಳಿಗೆ ಅಂತ. ಅಲ್ಲಿ ನೋಡಿದೆ, ಮೆನ್ಸ್ಟ್ರಲ್ಸ್ ಆದಾಗ ಮಕ್ಕಳಿಗೆ ತಂದೆ ತಾಯಿಗಳು ಮೆನ್ಸ್ಟ್ರಲ್ ಪ್ರಾಡಕ್ಟ್ ಬರುತ್ತೆ, ಸ್ಯಾನಿಟರಿ ಪ್ಯಾಡ್ಗಳು, ಕಪ್ಗಳು, ರೀಯೂಸಬಲ್ ಸ್ಯಾನಿಟರಿ ಪ್ಯಾಡ್ಗಳು, ಆಮೇಲೆ ಸ್ಟೆರಿಲೈಸರ್ಸ್ ಏನು ಹೇಳ್ತೀವಿ ನಾವು, ಡೆಟಾಲು, ಈ ಥರದ್ದೆಲ್ಲ ಕೊಡಬೇಕು ಅವ್ರಿಗೆ. ಅದನ್ನು ಅಫೋರ್ಡಬಲ್ ಯಾರಿದ್ದಾರೆ ಅಂತ ನೋಡಿದಾಗ ನನಗೆ 41% ಮಕ್ಕಳಿಗೆ ತಂದೆ ತಾಯಿಗಳು ಇದನ್ನು ಕೊಡಿಸುವ ಪರಿಜ್ಞಾನವೇ ಹೋಗಿಲ್ಲ.
ಇದು ನನಗೆ ಕಣ್ಣಿಗೆ ಕಟ್ಟದಂಥ ಅತ್ಯಂತ ಜ್ವಲಂತ ಸಮಯ. ವೇಸ್ಟ್ ಬಟ್ಟೆನ ಇನ್ಯಾವುದೋ ಇದನ್ನ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗ್ದೇನೆ ಮಕ್ಕಳು ನಾವು ಪೀರಿಯಡ್ಸ್ ಪಾವರ್ಟಿ ಅಂತ ಕರೀತಾರೆ. ಯುನೈಟೆಡ್ ನೇಷನ್ ಇದನ್ನ ಋತುಚಕ್ರ ಬಡತನ ಅಂತ ಕರೀತಾವ್ರೆ. ಇದು ಬಹುಶಃ ಎಲ್ಲೂ ಹೈಲೈಟ್ ಆಗ್ತಾ ಇಲ್ಲ. ಒಂದು ದಿನ ಅಂತ ಇದೆ ಅಂತ ಸರ್ ಹೇಳ್ಬಿಟ್ರೆ, ಮೇ ತಿಂಗಳು 28 ಅಂತ ಪ್ರಪಂಚದಾದ್ಯಂತ ವರ್ಲ್ಡ್ ಮೆನ್ಸ್ಟ್ರಲ್ ಡೇ, ಋತುಚಕ್ರ ದಿನ ಅಂತ ಆಚರಿಸ್ತಾರೆ. ನಾನು ನನ್ನ ಕಾಲೇಜಲ್ಲಿ ಕಳೆದ 3 ವರ್ಷಗಳಿಂದ ಆಚರಿಸ್ತಾ ಇದ್ದೀನಿ. ಅದು ಮೇ 28. ಯಾಕೆ ವಿಶ್ವಸಂಸ್ಥೆ ಮೇ 28 ಮಾಡ್ತಾರೆ ಅಂದರೆ, ಒಂದು ಮೆನ್ಸ್ಟ್ರಲ್ ಸೈಕಲ್ 28 ದಿನ ಇರುತ್ತೆ, ಆಮೇಲೆ 5 ದಿನ ಬ್ಲೀಡಿಂಗ್ ಇರುತ್ತೆ. ಅಲ್ಲಿ ಮಕ್ಕಳಲ್ಲಿ ಎಂಡೋಮೆಟ್ರಿಯಮು ಶೆಡ್ಡಿಂಗ್ ಆಫ್ ಎಂಡೋಮೆಟ್ರಿಯಮ್ ಆಗಿ ಬ್ಲೀಡಿಂಗ್ ಆಗೋದು 5 ದಿನ, ಸರಾಸರಿ 5 ದಿನ, 28 ದಿನಕ್ಕೆ 28 ದಿನ ಮೇ 28 ಅನ್ನೋದು 5 ದಿನ ಬ್ಲೀಡಿಂಗ್. ಅದಕ್ಕೆ 5ನೇ ತಿಂಗಳು ಮೇ 28 ದಿನ, ಅದಕ್ಕೆ 28 ಮೇಲೆ ಆಗುತ್ತೆ. ಅದು ಬಹುಶಃ ಯಾವ ಕಾಲೇಜಲ್ಲೂ ಮಾಡ್ತಿಲ್ಲ, ನಾನು ಮಾಡ್ತೀನಿ ಅದನ್ನು. ಯಾವಾಗ ಅದು ಮಾಡುವಾಗ ನಾನು ಒಂದು ಪ್ಯಾಡ್ ಬ್ಯಾಂಕ್ ಅಂತ ಮಾಡಿದ್ದೀನಿ. ಪ್ಯಾಡ್ ಬ್ಯಾಂಕು ಮಕ್ಕಳು ಯಾವುದೇ ಸಂಕೋಚವಿಲ್ಲದೆ ಕಾಲೇಜಲ್ಲಿ ಇದಕ್ಕಿದ್ದಂಗೆ ಅವ್ರು ಏನಾದ್ರು ಮೆನ್ಸ್ಟ್ರಲ್ ಆದರೆ ಅಥವಾ ಅವ್ರು ನೀಡಿದರೆ, ಬಡತನ ಇದ್ದರೆ ಮನೆಗೆ ಉಚಿತವಾಗಿ ತೊಗೊಂಡೋಗ್ಬೋದು. ಅಲ್ಲಿ ಏನು ರೆಕಾರ್ಡ್ ಇರಲ್ಲ, ಯಾರು ನಿಮಗೆ ಡಾಕ್ಯುಮೆಂಟ್ ಮಾಡಲ್ಲ, ಯಾರು ಬೇಕಾದ್ರೂ ಉಚಿತವಾಗಿ ತೊಗೊಂಡೋಗ್ಬೋದು. ಕಳೆದ 3 ವರ್ಷಗಳಿಂದ ಪ್ರಧಾನಮಂತ್ರಿ ಜನೌಷಧ ಇದರಲ್ಲಿ ನಮಗೆ ಸ್ವಲ್ಪ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಾವು ಈಗ ಕೆಲವರು ದಾನಿಗಳು ಕೊಡ್ತಾರೆ. ಈಗ ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಒಳ್ಳೆ ಕೆಲಸ ಮಾಡಿದಾಗ ಜನ ಸಪೋರ್ಟ್ ಮಾಡೋಕ್ಕೆ ತುಂಬಾ ಇದ್ದಾರೆ ಸರ್. ಬಟ್ ನಾವು ಪ್ರೆಸೆಂಟ್ ಮಾಡ್ಕೋಬೇಕು ಮತ್ತು ನಮ್ಮದು ಉಳಿಸ್ಕೋಬೇಕು ನಾವು ಅಷ್ಟೇ ಅವ್ರನ್ನ. ಹಾಗಾಗಿ ಇವತ್ತು ನಾವು ಸ್ಪೆಷಲಿ ನೋ ಬ್ಲಡ್ ಇಸ್ ಬ್ಯಾಡ್ ಅಂತ ಕ್ಯಾಂಪೇನ್ ಮಾಡಿದೆ. ನೀವು ನೋಡಿ, ನನ್ನ ವೆಬ್ಸೈಟಲ್ಲೆಲ್ಲ ಸಿಗುತ್ತೆ, ಗೂಗಲಲ್ಲಿ ನೋ ಬ್ಯಾಡ್ ಇಸ್ ಬ್ಲಡ್. ಯಾಕೆಂದರೆ ನೀವು ಹೇಳ್ದಾಗೆ ಇವತ್ತು ಚಿತ್ರದುರ್ಗದಲ್ಲೆಲ್ಲ ನಾನು ಒಂದು ಎಸ್ಸೆ ಕಾಂಪಿಟೇಷನ್ ಮಾಡಿಸಿದೆ. ಆಗ ಮಕ್ಕಳು ಬರೀತವೆ ಎಸ್ಸೆ ರೈಟಿಂಗಲ್ಲಿ, ನಮ್ಮ ಮನೇಲಿ 3 ದಿವಸ ದೇವ್ರ ಮನೆಗೆ ಹೋಗಂಗಿಲ್ಲ, ಸ್ಕೂಲ್ಗೆ ಹೋಗಬೇಡ ಅಂತಾರೆ ಸರ್. ಡ್ರಾಪ್ ಔಟ್ ಆಗ್ತಾಯಿತ್ತು. ನಾನು ಇಲ್ಲ ನೋ ಬ್ಲಡ್ ಇಸ್ ಬ್ಯಾಡ್ ಕ್ಯಾಂಪೇನಲ್ಲಿ ಮೈಸೂರಿನ ಪ್ರತಿಷ್ಠಿತ ಒಬ್ಬರು ಗೈನಕಾಲಜಿಸ್ಟ್ನ ಕರ್ಕೊಂಡೋಗಿ ಕ್ಯಾಂಪೇನ್ ಮಾಡಿಸ್ತೆ. ಇದು ಬ್ಲಡ್ ಬ್ಯಾಡ್ ಅಲ್ಲ. ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರ್ತಿ ಅವರು ಪೀರಿಯಡ್ಸ್ ಆದ ಸಂದರ್ಭದಲ್ಲೂ ಸ್ಪೋರ್ಟ್ಸ್ ಆಡಿ ಗೆದ್ದಂಥ ಇತಿಹಾಸ ನಮ್ಮಲ್ಲಿದೆ ಅಂತ. ಹೌದು. ಈಗ ಮಕ್ಕಳು ನಮ್ಮಲ್ಲಿ ಹೆಣ್ಣು ಮಕ್ಕಳು ಇರೋದ್ರಿಂದ ಪೀರಿಯಡ್ಸ್ 5 days ಇದ್ದಾಗ ಕಾಲೇಜಿಗೆ ಬರಲ್ಲ, ಕಳ್ಸಲ್ಲ. ಬರ್ತವೆ ಮಕ್ಕಳು, ಏನಾದ್ರು ಅವೇರ್ನೆಸ್ ಮಾಡಿದ್ರೆ ಅವರೇ ಕಳ್ಸಲ್ಲ. ಅಲ್ಲಿ ಯಾರನ್ನೋ ಮುಡ್ಸ್ಕೋತೀಯ, ಇನ್ನೇನೋ ಮುಡ್ಸ್ತೀಯ ಅಂತ. ಬಟ್ ಆಗಿನ ಕಾಲದಲ್ಲಿ ಯಾಕೆ ಅವ್ರು ಆ ಥರ ಮಾಡ್ತಿದ್ದು ಅಂದರೆ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅನ್ನೋದು ಅವರ ವೈಜ್ಞಾನಿಕ ಹಿನ್ನೆಲೆ. ಬಟ್ ಇದು ಮೌಢ್ಯವಾಗಿ ಏನಾಗಿದೆ, ಮುಟ್ಟಿದ್ರೆ ಬರೋಲ್ಲ, ನೀನು ಊಟ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಸ್ಕೂಲ್ಗೆ ಹೋಗ್ಬೇಡ ಅಂದಾಗ ಹೇಗೇನು ನಮ್ಮ ಕಾಲೇಜು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅದನ್ನು ಮನಗಂಡು ನಾನೇನು ಮಾಡಿದೆ, ಪ್ಯಾಡ್ ಬ್ಯಾಂಕ್ ಅಂತ ಮಾಡಿ ಉಚಿತವಾಗಿ ಪ್ಯಾಡ್ ಕೊಟ್ಟು, ನೀವು ನೋಡಿ ಇದು ನ್ಯಾಚುರಲ್, ನನ್ನ ಋತು ನನ್ನ ಹೆಮ್ಮೆ ಕ್ಯಾಂಪೇನ್ ಮಾಡಿದೆ. ಬಹುಶಃ ನನ್ನ ಋತು ನನ್ನ ಹೆಮ್ಮೆ, ಅದು ಒಬ್ಬ ಆರೋಗ್ಯಂತ ಸ್ತ್ರೀಯ ಲಕ್ಷಣ. ನಿನಗೆ ಮೆನ್ಸ್ಟ್ರಲ್ ಸೈಕಲ್ ಆಗ್ತಾ ಇದೆ ಅಂದರೆ ಯು ಆರ್ ಫಿಟ್, ಶುಡ್ ಬಿ ಹ್ಯಾಪಿ, ಯು ಆರ್ ಹೆಲ್ದಿ, ನೀನು ಆರೋಗ್ಯವಂತನಾಗಿದ್ದೀಯಾ ಅಂತ. ಅದು ಮಕ್ಕಳಿಗೆ ತುಂಬ ಬೂಸ್ಟ್ ಆಗೋಯ್ತು. ಮಕ್ಕಳಿಗೆ ಅವರು ಓಪನ್ ಆಗಿ ಮಾತಾಡ್ತಾರೆ. ಇವಾಗ ಮೆನ್ಸ್ಟ್ರಸ್ ಆಗಿದೆ ಸರ್, ನನಗೆ ಬ್ಲೀಡಿಂಗ್ ಆಗ್ತಾ ಇದೆ ಸರ್, ಸ್ಟಮಕ್ ಇದು ಟ್ಯಾಬ್ಲೆಟ್ ಕೊಡ್ಬೋದಾ, ಏನೇನು ತೊಗೋಬೋದು, ಪ್ರೀಫೋನ್ಗೇನು, ನಾಳೆ ಯಾವುದೋ ಯೂನಿಯನ್ ಡೇ ಇದೆ, ನಾವು ಪ್ರೀಫೋನ್, ಈ ಥರ ಎಲ್ಲ ವೈಜ್ಞಾನಿಕ ವಿಚಾರಗಳು ಕೇಳ್ತಾರೆ. ನಾನು ಯಾವುದೇ ಕೀಳರಿಮೆ ಇಲ್ಲದೆ, ಯಾವುದೇ ಸಂಕೋಚ ಇಲ್ಲದೆ, ಯಾಕೆಂದರೆ ನಾನು ಅಕ್ಕ ತಂಗಿಯರ ಜೊತೆ ಬೆಳೆದಿದ್ದೀನಿ. ನಾನು ಬಯಾಲಜಿ ಟೀಚ್ ಮಾಡೋದು, ಆಮೇಲೆ ನನ್ನ ಸಿಲೆಬಸ್ಸಲ್ಲಿ NCERT ಇದೆ. ಅದು ಕೆಲವು ಹೇಳಲ್ಲ, ಅದನ್ನ ನಾನು ಮುಕ್ತವಾಗಿ ಹೇಳ್ತೀನಿ. ಸರ್ಕಾರಿ ಶಾಲೆ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ಸೆಕ್ಸುವಲ್ ಎಜುಕೇಷನ್ ಮತ್ತು ಮಾರಲ್ ಎಜುಕೇಷನ್ನ ಮಕ್ಕಳುಗಳಿಗೆ ಟೀಚ್ ಮಾಡಬೇಕು ಅನ್ನೋದಿದೆ. ಹೌದೌದು. NCERTಯಲ್ಲೇ ಇದೆ, NCERTಲಿ ಇದೆ, ನಮಗೆ ಸಿಲೆಬಸ್ಸಲ್ಲಿ ಕೂಡ ಇದೆ. ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದನ್ನ ಏನು ಮಾಡ್ತೀವಿ ನಾವು ಶಿಕ್ಷಕರಾದವು, ನಾನು ಓದಾಗಲೂ ಇತ್ತು, ಅದೇನು ಸ್ಕಿಪ್ ಮಾಡಿಬಿಡೋದು. ಏನೋ ಮಡಿವಂತಿಕೆಯಿಂದಾಗಿ ಮಕ್ಕಳು ಹೇಳೋಕು. ಬಟ್ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರುತ್ತೆ. ಆಗ ನಮ್ಮ ಟೀಚರು ಹೇಳಲ್ಲ, ತಂದೆ ತಾಯಿಗಳು ಹೇಳಲ್ಲ, ಸಮಾಜನೂ ಹೇಳಲ್ಲ. ಅದೇನು ಮಾಡ್ತಾರೆ, ಅವರು ಯಾವುದೋ ಒಂದು ಯೂಟ್ಯೂಬಲ್ಲೋ ಇನ್ಯಾವುದಲ್ಲೋ ಎಕ್ಸ್ಪ್ರೋನ್ ಇದಲ್ಲೋ ಚೆಕ್ ಮಾಡಕ್ಕೆ ಹೋಗ್ತಾರೆ, ಅವರು ಇನ್ಯಾವುದೋ ದಾರಿಗೆ ಹೊಟ್ಟೋಗ್ಬಿಡ್ತಾರೆ. ಇದನ್ನು ತಪ್ಪಿಸ್ಬೇಕು ಅಂದರೆ ನಾವು ಎಲ್ಲವನ್ನೂ ಮುಕ್ತವಾಗಿ ಇಡಬೇಕು ಸರ್. ಆವಾಗೇನ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಆಗ ಹೇಳಿದಾಗ ಮಕ್ಕಳಿಗೆ ಕ್ಯೂರಿಯಾಸಿಟಿ ಇರಲ್ಲ. ಅವ್ರು ಏನು ಮಾಡ್ತಾರೆ, ಒಯ್ದು ನ್ಯಾಚುರಲ್. ಇದನ್ನು ನಾವು ಮಾಡ್ತಾಯಿದ್ದೀವಿ, ಮುಕ್ತವಾಗಿ ಚರ್ಚೆ ಮಾಡ್ತಿದ್ವಿ. ಹಾಗಾಗಿ ಈ ಕ್ಯಾಂಪೇನ್ಗಳು ನಮಗೆ ಅದ್ಭುತ. ನನ್ನ ಜುರಿ ಮೆಂಬರ್ಸಲ್ಲಿ ಹೈಲೈಟ್ ಆಗಿರೋದೇ ಈ ಸಾಮಾಜಿಕ ಬದಲಾವಣೆ ಹೇಗೆ ತಂದು ಅನ್ನೋದು. ನಾನು ಸಂಬಳ ತಗೋತೀನಿ, ಒಳ್ಳೆ ಸಂಬಳ ಕೊಡ್ತಾರೆ ಗೌರ್ಮೆಂಟಲ್ಲಿ. ಟೀಚರು ನನ್ನ ರಿಸಲ್ಟ್ ಬಗ್ಗೆ ಇದೆ ಸರ್, ಲಾಸ್ಟ್ 10 yearsಲ್ಲಿ 100%, 96% ಆವ್ರೇಜ್ ಇದೆ. ಅದು ಸೈನ್ಸಲ್ಲಿ ಎನ್ರೋಲ್ಮೆಂಟ್. ಟೀಚ್ ಮಾಡಿದಂಥ ಮಕ್ಕಳು ಎಷ್ಟು ಮಾರ್ಕ್ಸ್ ಕಾರ್ಡ್ ತಗೊಂಡ್ರು ಅನ್ನೋದಕ್ಕಿಂತ, ನೀವು ಟೀಚ್ ಮಾಡಿದಂಥ ಶಾಲೆ ಅಥವಾ ಹಳ್ಳಿಗಳಲ್ಲಿ ನೀವು ಏನು ಸಾಮಾಜಿಕ ಕ್ರಾಂತಿ ತಂದ್ರಿ ಅದು ಮಾತ್ರ ನಿಮ್ಮ ಹಿಂದೆ ಬರ್ಲಿಕ್ಕೆ ಸಾಧ್ಯ ಅಂತ. ಯಾಕಂದರೆ ಇದನ್ನ ಮಾರ್ಕ್ಸ್ ಕಾರ್ಡಲ್ಲಿರೋ ಅಂಕ ಹಂಗೆ ಉಳ್ಕೊಳ್ಳುತ್ತೆ, ಅವ್ನು ಬೇರೆ ಹುದ್ದೆಗೆ ಹೋಗ್ತಾನೆ, ಅಥವಾ ನೀವು ಕೊಟ್ಟಂಥ ಒಂದು ಹಣಕಾಸು ಒಂದಿನ ಖರ್ಚಾಗ್ಬೋದು. ಬಟ್ ನೀವು ಕೊಟ್ಟಂಥ ಒಂದು ಆ ಶಿಕ್ಷಣ, ಸಂಸ್ಕಾರ ಮತ್ತು ಆ ಬದಲಾವಣೆ ನಿಮಗೆ ತುಂಬ ಖುಷಿ ಕೊಡುತ್ತೆ. ಖಂಡಿತ ಸರ್. ನನಗೆ ಯಾಕೆಂದರೆ ನಾನು ಬರೀ ಶಿಕ್ಷಕನಾಗಿಯೇ ಬರೀ ಪಾಠ ಮಾಡಲಿಲ್ಲ,
ಶಿಕ್ಷಕನ ಜೊತೆಗೆ ರಿಸಲ್ಟ್ ಆಮೇಲೆ ಇದ್ಯಾವುದೋ ಮಾಡೋಕ್ಕೆ ಹೋದಾಗ ರಿಸಲ್ಟ್ ಇಲ್ಲ ಅಂದರೆ ಸಮಾಜ ನಾನು ಬಿಡಲ್ಲ, ಅಥವಾ ನನಗೂ ಆತ್ಮತೃಪ್ತಿ ಇರಲ್ಲ. ನಾನು ರಿಸಲ್ಟ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀನಿ, ಅದು ಬೇಕು. ಆಮೇಲೆ ಅಡ್ಮಿಷನು ರಿಟೆನ್ಷನ್, ಅವರು ಅಡ್ಮಿಷನ್ ಮಾಡ್ಕೊಳ್ಳೋದೇ ಅಲ್ಲ, ಪುನಃ ಅವರು ಕಂಟಿನ್ಯೂ ಎಜುಕೇಷನ್ ಆಗಬೇಕು. ಸರ್ಕಾರಿ ಸವಲತ್ತುಗಳು ನಮ್ಮ ಮಕ್ಕಳಿಗೆ, ಯಾಕೆಂದರೆ ತುಂಬ ಪ್ರತಿಭಾವಂತ ಮಕ್ಕಳಿದ್ದಾರೆ ನಮ್ಮಲ್ಲಿ, ಆದರೆ ಅವರಿಗೆ ದುಡ್ಡಿನ ಕೊರತೆ ಅಥವಾ ಮಾರ್ಗದರ್ಶನ ಕೊರತೆ. ಸರ್ ಕ್ಯಾರಿಯರ್ ಕೌನ್ಸಿಲಿಂಗ್ ಮಾಡ್ತೀನಿ, ಸಮಾಜದಲ್ಲಿ ಡೋನರ್ಸ್ ಹಿಡಿದು ಅವ್ರಿಗೆ ದುಡ್ಡು ಕೊಡಿಸ್ತೀನಿ, ಸ್ಕಾಲರ್ಶಿಪ್ ಕೊಡ್ತೀನಿ. ನನಗೆ ನ್ಯಾಷನಲ್ ಅವಾರ್ಡಲ್ಲಿ ಅವರು ಬುಲೆಟ್ ಪಾಯಿಂಟ್ಸಲ್ಲಿ ಬರೀತಾರೆ, ಸಾಮಾಜಿಕ ಬದಲಾವಣೆಗೆ ಅವ್ರಿಗೆ ಆರ್ಥಿಕವಾಗಿ ನೀನು ಗೌರ್ಮೆಂಟ್ ಸ್ಕೀಮ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಿದ್ಯಾ, ಆಮೇಲೆ ಜಾಯ್ಫುಲ್ ಲರ್ನಿಂಗ್ ಹೆಂಗೆ ಮಾಡಿದ್ದೆ. ನಾನು ಹೊಸ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ರಂಗೋಲಿ, ಹೆಣ್ಣುಮಕ್ಕಳು ರಂಗೋಲಿ ಬರೀತಾರೆ, ಅದನ್ನೇ ಅಡ್ವಾಂಟೇಜ್ ಆಗಿ ಬರ್ಕೊಂಡು ಬಯಾಲಜಿ ಡ್ರಾಯಿಂಗ್ ಮಾಡಿಸಿದ್ದೀನಿ ನಾನು. ಅದು ಹೈಲೈಟ್ ಆಗಿದೆ ನನಗೆ, ಯಾಕೆಂದರೆ ನಮ್ಮಲ್ಲಿ ಬೋರ್ಡ್ ಎಕ್ಸಾಮಲ್ಲಿ 15% ಎಕ್ಸಾಮ್ಸು ಡ್ರಾಯಿಂಗ್ ಇರುತ್ತೆ. ನಾನು ಅವರು ಆ ಮಕ್ಕಳಲ್ಲಿ ಏನಿದೆ ಅದರ ಸೃಜನಶೀಲತೆಯನ್ನು ನಾನು ಶೈಕ್ಷಣಿಕವಾಗಿ ನಾನು ಬೆಳೆಸ್ಕೊಂಡಿದ್ದೀನಿ ಅವ್ರನ್ನೇ. ಸೊ ಹಾಗಾಗಿ ಇನ್ನೊಂದು ಕಾರ್ಡ್ಸ್ ಪ್ಲೇ ಅಂತ ಟೆಕ್ನಿಕ್ ಅಂತ ಮಾಡಿದ್ದೆ, ಅದು ನನಗೆ ಎಷ್ಟು. ಹಾಗಾಗಿ ಮಕ್ಕಳು ನನ್ನ ತುಂಬ ಇಷ್ಟಪಡ್ತಾರೆ, ನಾನು ಟೀಚಿಂಗ್ ಇಷ್ಟಪಡ್ತಾರೆ. ನಾನು ಬರೀ ಮಕ್ಕಳಿಗೆ ಪಾಠ ಮಾಡೋದಲ್ಲ, ನಾನು ಉಪನ್ಯಾಸರಿಗೆ ಪಾಠ ಮಾಡ್ತೀನಿ. ಅವರು ಎಲ್ಲ ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗಿದ್ದೀನಿ, NCERT ಟೆಕ್ಸ್ಟ್ ಬುಕ್ನ ಟ್ರಾನ್ಸ್ಲೇಟ್ ಮಾಡಿದ್ದೆ. ನನಗೆ 54 ವರ್ಷ. ತುಂಬ ಚಿಕ್ಕ ಏಜ್ಗೆ ಒಂದು ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಶಿಕ್ಷಕ ಅಂತೇಳಿ ಪ್ರಶಸ್ತಿ ತಗೊಳ್ತಿದ್ರು. ಅದು ಶಿಕ್ಷಕರ ದಿನಾಚರಣೆ, ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ದಿನ ಈ ದೇಶದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿಗಳು ನಿಮಗೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ತಾಯಿ ತಂದೆ ಅಥವಾ ನಿಮ್ಮ ಸಹೋದರರು, ನಿಮ್ಮ ಕುಟುಂಬವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ನಿಮ್ಮ ಕಣ್ಮುಂದೆ ಬರುತ್ತಾ? ಖಂಡಿತ ಸರ್, ಯಾಕೆಂದರೆ ನಾನು ಒಂದು ಶಿಕ್ಷಕರ ಕುಟುಂಬದಿಂದ ಬಂದವು. ನಮ್ಮ ತಂದೆ ಕೂಡ ಆದರ್ಶ ಶಿಕ್ಷಕರು. ನಮ್ಮ ತಂದೆ ನಿಂಗೇಗೌಡರು ಅಂತೇಳಿ, ತಾಯಿ ಲಲಿತಮ್ಮ. ನಮ್ಮ ನಿಂಗೇಗೌಡರು ತಂದೆ ಸುಮಾರು 36 ವರ್ಷಗಳ ಕಾಲ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದವರು. ಅವರು ಆ ಕಾಲದಲ್ಲೇ ಟ್ರೈಬಲ್ಸ್ಗೆ ತುಂಬ ಹೆಲ್ಪ್ ಮಾಡಿದ್ರು, ಟ್ರೈಬ್ ಮಕ್ಕಳಿಗೆ ಮುಖ್ಯವಾಗಿ ತರಬೇಕು ಅಂತ ಮಾಡ್ತಾ ಇದ್ದಂಥ ತುಂಬ ಆದರ್ಶ ಅವರು. ಖಂಡಿತ ನನಗೆ ತುಂಬ ಬೇರೆ ಎಕ್ಸಾಮ್ ಬರೆಯೋ ಕೆಪಾಸಿಟಿ ಇದ್ರೂ ನಾವು ಟೀಚಿಂಗೇ ಆಗಬೇಕು ಅಂತ ಉಳಿಸ್ಕೊಂಡವನು. ಯಾಕೆಂದರೆ ನಾನು ನನ್ನದೇ ಒಂದು ಸಂಸ್ಥೆಯಲ್ಲಿ ಸುಮಾರು 40,000 ಜನಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಕೊಡ್ತೀನಿ. ಅಲ್ಲಿ IAS ಇದ್ದಾರೆ, KS ಇದ್ದಾರೆ, PSI ಇದ್ದಾರೆ, ಟೀಚರ್ಸ್ ಇದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ, ತುಂಬ ಜನ ಇದ್ದಾರೆ. ಬಟ್ ಇವೆಲ್ಲ ನಡುವೆ ನಾನು ಅತ್ಯಂತ ದೊಡ್ಡ ತೃಪ್ತಿ ಕೊಡುವಂಥದ್ದು, ಒಂದು ಅಲ್ಪಸಂಖ್ಯಾತ ಹುಡುಗಿ ನನ್ನ ಸ್ಟೂಡೆಂಟ್ ಆಗಿದ್ದರು. ಅವರು ಅವಳಿ ಜವಳಿ ಮಕ್ಕಳು, ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ. ಅತ್ಯಂತ ಪ್ರತಿಭಾನ್ವಿತ ಇದ್ಲು. ಹಾಗಾಗಿ ನಾನೇನು ಮಾಡ್ತೀನಿ, ಆ ಪ್ರತಿಭಾ ಅಂತ ಹುಡುಗಿಯನ್ನು ನಾನು ಅವ್ರ ಮನೆಗೆ ಹೋಗಿ ಹೇಳ್ತೀನಿ, ಮದುವೆ ಫಿಕ್ಸ್ ಆಗಿರುತ್ತೆ, ಇಲ್ಲ ಈ ಹುಡುಗಿನ ಮದುವೆ ಮಾಡಬೇಡಿ, ಇವಳನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿ ಅಂತ. ಆ ಅಲ್ಪಸಂಖ್ಯಾತ ಹುಡುಗಿಯ ತಂದೆ ನನ್ನ ಒಬ್ಲೈಸ್ ಮಾಡಿ ಆ ಇನ್ನೊಂದು ಹುಡುಗಿ ಮದುವೆ ಮಾಡಿ, ಅವಳು ಸೌದಿ ಅರೇಬಿಯಾದಲ್ಲಿ 3 ಮಕ್ಕಳು ತಾಯಿಯಾಗಿದ್ದಾಳೆ. ನನ್ನ ಕನ್ವಿನ್ಸ್ ಆದ್ಲಲ್ಲ ಆ ಹುಡುಗಿ ಇವತ್ತು IIT ಮಡ್ರಾಸಲ್ಲಿ ಕೆಮಿಸ್ಟ್ರಿಯಲ್ಲಿ PhD ಮಾಡ್ತಾವಳೆ. ಮೈಸೂರು ಯೂನಿವರ್ಸಿಟಿಲಿ ಅವಳು ಮಿಸ್ಬಾ ಸಿದ್ದಿಕಿ ಅಂತ, ಅವಳು ಏನೋ ಗೋಲ್ಡ್ ಮೆಡ್ಲು, BScಲಿ MScಲಿ ಗೋಲ್ಡ್ ಮೆಡ್ಲು. ಸರ್ಕಾರಿ ಶಾಲೆಯಲ್ಲಿ ಓದೋರು IITಲಿ ಓದ್ತಾರಂದರೆ ಅದರಂತಹ ತೃಪ್ತಿ ಇನ್ನು ಯಾವುದೂ ಇಲ್ಲ ಸರ್. ನಾನು ಈ ಅವಾರ್ಡ್ಗಿಂತನೂ ನಾನು ಅವಾರ್ಡು ನನಗೆ ಅಷ್ಟೇ ಶ್ರೇಷ್ಠನೇ. ಏಕೆಂದರೆ ರಾಷ್ಟ್ರಪತಿಗಳಿಂದ, ಪ್ರಧಾನಮಂತ್ರಿಯಿಂದ ನಾವು ಪಡೆಯೋದು ಅಷ್ಟೇ ಶ್ರೇಷ್ಠ. ಆದ್ರೂ ವೃತ್ತಿ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಆಗಿದ್ದು ನನಗೆ ಒಬ್ಬ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿ ಡ್ರಾಪ್ ಔಟು, ಚೈಲ್ಡ್ ಮ್ಯಾರೇಜ್ಗೆ ಹೋಗ್ತಾ ಇದ್ದ ಹುಡುಗಿಗೆ ನಾನು ಕೌನ್ಸಿಲಿಂಗ್ ಮಾಡಿ ಇವತ್ತು ನಾನು IIT ಮಡ್ರಾಸಲ್ಲಿ ಪ್ರಪಂಚದ 13ನೇ ಶ್ರೇಷ್ಠ ಸಂಸ್ಥೆಯಲ್ಲಿ PhD ಮಾಡ್ತಾ ಇದ್ದಾಳೆ. ಅವಳ ಸಾಧನೆಗೆ ನಂದು ಒಂದು ಕಾರಣ ಇದೆ ಅನ್ನೋದು ನನಗೆ ಅತ್ಯಂತ ಹೆಮ್ಮೆ ತರೋದು ಮತ್ತು ಖುಷಿ ಕೊಡುವಂಥ ವಿಚಾರ ಸರ್. ನಿಮ್ಮ ಅಣ್ಣನೂ ಕೂಡ ನಿಮ್ಮ ಥರ ಒಂದು ರೀತಿ ಪತ್ರಕರ್ತರಿಗೂ ಸ್ನೇಹಿತರು, ಒಂದು ರೀತಿ ಎಲ್ಲ ರೀತಿಯಲ್ಲೂ ಹೋದವ್ರಿಗೂ ಕೂಡ ಫೀಸ್ ಇಲ್ದೇ ಸಾಕಷ್ಟು ವಕೀಲಿಕ ವೃತ್ತಿಯಲ್ಲಿ ಮಾಡಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ಅವರು ಕೂಡ ಎಲೆಮರೆ ಕಾಯ್ತರನೇ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಸಹೋದರರಾದಂಥ ಲಾಗೇಡ್ ವೆಂಕಟೇಶಣ್ಣ ಅವರ ಯಾವ ರೀತಿ ನೀವು ಸ್ಮರಿಸ್ಕೊಳ್ತೀರಾ? ನಿಮ್ಮ ಬಾಲ್ಯ ಹೇಗೆ? ನನ್ನ ಬಾಲ್ಯ, ನಾವು ಆ್ಯಕ್ಚುಲಿ ನಾವು ಸಹೋದರರು ಅಂತಾನೆ ಇಲ್ಲ, ಫ್ರೆಂಡ್ಸ್ ಥರ ಇದ್ದೀವಿ. ನನ್ನ ಬೆಳವಣಿಗೆಗೆ ನಮ್ಮ ವೆಂಕಟೇಶ್ ವಕೀಲರ ಸಹಕಾರ ತುಂಬಾ ಇದೆ. ಅವ್ರು ನೆನ್ಕೊಳ್ಬೇಕು ನಾನು, ಯಾಕೆಂದರೆ ನನ್ನ ಕಾಲೇಜ್ಗೆ ಸುಮಾರು 2 ಲಕ್ಷ ಡೊನೇಷನ್ ಕೊಟ್ಟಿದ್ದಾರೆ ಲ್ಯಾಬ್ನ ಇದು ಮಾಡೋಕ್ಕೆ. ಯಾರು ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡಬೇಕು ಅಂದರೆ 10,000 ಕೊಟ್ಬಿಡ್ತಾರೆ ಬೇಗ, ಯಾರು ಬೇಕಾದ್ರು ಆ ಥರ. ಆಮೇಲೆ ನನಗೆ ಸಪೋರ್ಟಿವ್, ಮತ್ತು ಯಾವ್ದಾದ್ರು ಒಂದು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಒಂದು ಸೆಮಿನಾರ್ ಮಾಡಿಸ್ತಾ ಇದ್ದೀನಿ, ಏನು ಬೇಕು ಅದನ್ನು ಡೊನೇಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನನ್ನ ಅಣ್ಣನ ನೆನೆದೇ ಇದ್ದರೆ ನನ್ನಂಥ ಇದು ಕಡಿಮೆನೇ ಅನ್ನಿಸ್ಬಿಡ್ತದೆ. ಅದ್ರ ಜೊತೆಗೆ ನನಗೆ ನಾನು ಬರೀ ಕ್ಲಾಸ್ ಅವರ್ಸ್ಗೆ ನಾನು ಸೀಮಿತ ಆಗಿರಲ್ಲ, ಬಿಯಾಂಡ್ ಕ್ಲಾಸ್ ಮಾಡ್ತೀನಲ್ಲ, ಅದಕ್ಕೆ ನಾನು ಹೆಂಡತಿ ಸಪೋರ್ಟ್ ಇಲ್ದಿರೋ ಇವೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಹೋಮ್ ಮಿನಿಸ್ಟ್ರಿ ಇಂಪಾರ್ಟೆಂಟು, ಯಾಕಂದರೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಮ್ಯಾನಿಂದ ಬಿಹೈಂಡ್ ವುಮೆನ್ ಅಂತ ಹೇಳ್ತೀವಿ. ಯಾಕಂದರೆ ಅವರು ಸಂಸಾರ, ಕುಟುಂಬ, ಮಕ್ಕಳು ಎಲ್ಲರೂ ನೋಡಿಕೊಂಡೆ ನೀವು ಫ್ರೀಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯವರು, ಅವಳು ನಿಜಕ್ಕೂ, ನಾನು ರೇಖಾ ಅಂತೇಳಿ, ಅವರು ಹಳ್ಳಿಯಿಂದನೇ ಮದುವೆ ಮಾಡ್ಕೊಂಬಂದೆ. ಬಹುಶಃ
ಅದು ನನ್ನ ದೊಡ್ಡ ವರ ಅಂತ ಭಾವಿಸ್ತೀನಿ. ನಮ್ಮ ತಂದೆ ಹೇಳೋರು, ನೀನು ಬೇರೆ ಬೇರೆ ಸಮಾಜಮುಖಿಯಾಗಿದ್ದಾಗ ನೀನು ಯಾರೋ ವರ್ಕಿಂಗ್ ಕ್ಲಾಸ್ ಕಟ್ಕೊಂಡ್ರೆ ನೀನು ಕಷ್ಟ ಆಗ್ಬೋದು, ನೀನು ಹೌಸ್ ವೈಫೇ ಕಟ್ಕೊ ಅಂತೆಲ್ಲ ಹೇಳೋರು. ಹಂಗಾಗಿ ಅವ್ರ ಮಾತಿನಂತೆ ನಾನು ಅದು ಡಿಸೈಡ್ ಮಾಡಿದೆ. ಬಟ್ ಅದು ಕೂಡ ನನಗೆ ಒಳ್ಳೆ ವರನೇ ಆಯಿತು. ಅವರು ಈಗ ನಾನು ಬಿಯಾಂಡ್ ದಿ ಕ್ಲಾಸ್ ಟೈಮಿಂಗ್ಸ್ ಮಾಡುವಾಗ ಅಥವಾ ಏಸ್ಟ್ ಪೇಷಂಟ್ ಜೊತೆ ನಾನು ಊಟ ಮಾಡಿಕೊಂಡು ಇನ್ನೇನೋ ಕೌನ್ಸಿಲಿಂಗ್ ಮಾಡುವಾಗ ಅವ್ರ ಮನೇಲಿ ಅಕ್ಸೆಪ್ಟೆನ್ಸ್ ಬೇಕಲ್ಲ. ನಾನು ಕೆಲವರು ಏಡ್ಸ್ ಗಿರೀಶ ಅಂತ ನನ್ನ ಹೆಂಡತಿ ಮುಂದೆಲ್ಲೇ ಕರೆದಾಗ ಕರೆದಿದ್ದಾರೆ. ಮೇಡಮ್ ಏನಂದ್ರು ರೇಖಾ ಮೇಡಮ್? ಮೊದಲು ಸ್ವಲ್ಪ ಮುಜುಗರ ಅನ್ಸೋದು, ಆಮೇಲೆ ನಮ್ಮ ಬೆಳೆದಿದ್ದಾರೆ, ಅದರಿಂದನೇ ಬೆಳೆದಿದ್ದಾರೆ ಬಿಡಿ, ಅದಕ್ಕೆ ವಿಚಾರ ಚೆನ್ನಾಗಿ ಕಲಿಸಿದ್ದೀನಿ. ಹಾಗಾಗಿ ಆಕೆಯ ಸಪೋರ್ಟು ಕೂಡ ನನಗೆ ತುಂಬಾ ಇದೆ. ಹಾಗಾಗಿ ಸಂದರ್ಭದಲ್ಲಿ ನನ್ನ ನೆನಿಲೇಬೇಕಾದವರಲ್ಲಿ ನನ್ನ ಅಣ್ಣನೂ ಒಂದು, ನನ್ನ ಹೆಂಡತಿ ಕೂಡ, ಮತ್ತು ನನ್ನನ್ನು ನಂಬಿ ನನ್ನ ಕಾಲೇಜಿಗೆ ಕಳಿಸ್ತಾರಲ್ಲ ಮಕ್ಕಳ ಪೋಷಕರು, ಅವರು ಕೂಡ ಅಷ್ಟೇ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಒಬ್ಬ ಶಿಕ್ಷಕನ ಮೇಲೆ ನಂಬ್ತಾರೆ ಅಂದರೆ ಅವರು ಇಂಪಾರ್ಟೆಂಟ್. ಪೋಷಕರು, ನನ್ನ ಶಿಕ್ಷಕರು, ನನ್ನ ಸಹೋದ್ಯೋಗಿಗಳು, ನಮ್ಮ ಪ್ರಾಚಾರ್ಯರು, ಇವರು ಕೂಡ ಸರಿ. ಈ ಅವಾರ್ಡ್ ಬಂದಿರತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಇಬ್ಬರಿಗೆ ಮಾತ್ರ, ನೀವೊಬ್ಬರು ಮತ್ತು ಮತ್ತೊಬ್ಬರು ಚಿಕ್ಕಬಳ್ಳಾಪುರದಲ್ಲಿ. ಅವರು ಚಿಕ್ಕಬಳ್ಳಾಪುರದಲ್ಲಿ ಹೈಸ್ಕೂಲ್ ವಿಭಾಗದಿಂದ ಬಂದಿದ್ದಾರೆ. ಬಟ್ ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಕಾಲೇಜು ವಿಭಾಗದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಇತಿಹಾಸದಲ್ಲಿ ರಾಜ್ಯ ಮಟ್ಟದಿಂದ ನ್ಯಾಷನಲ್ ಲೆವೆಲ್ಗೆ ಹೋಗ್ತಿದ್ರು, ಅಲ್ಲಿ ಸೆಲೆಕ್ಷನ್ ಆಗ್ತಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ PU ಬೋರ್ಡು ನಾನು ಉಪನ್ಯಾಸಕನಾಗಿ ರಾಷ್ಟ್ರಮಟ್ಟದ ರಾಷ್ಟ್ರಪತಿಗಳಿಂದ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಏಕೈಕ ಉಪನ್ಯಾಸಕ ಅನ್ನೋದಕ್ಕೆ ನಮ್ಮ ಇಲಾಖೆಯಿಂದ ದಾಖಲೆಗಳೇ ಸಿಗ್ತದೆ. ಅದನ್ನು ನಾನು ಅವರ ಅಧಿಕಾರಿಗಳೇ ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆ ಇನ್ನೂ ಖುಷಿ ಆಯಿತು. ಏನು ಹೇಳ್ತೀರಿ ಸರ್, ಅಲ್ಟಿಮೇಟ್ಲಿ ಕೊನೆಯದಾಗಿ ಏನು ಸಂದೇಶ ಕೊಡ್ತೀರಾ? ಇಷ್ಟೊಂದು ಲಾಂಗ್ ಜರ್ನಿ ಮಾಡಿದ್ದೀರಾ, ಶಿಕ್ಷಣ, ಸಂಸ್ಕಾರ ಮತ್ತು ಅಭಿವೃದ್ಧಿ, ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಾ ಯಂಗ್ಸ್ಟಾರ್ಗಳಿಗೆ? ಅದರಲ್ಲಿ ಎಕ್ಸ್ಪೆಷಲಿ ಗ್ರಾಮೀಣ ಪ್ರದೇಶದ ಟ್ಯಾಲೆಂಟ್ ಇರ್ತಕ್ಕಂಥ, ಆರ್ಥಿಕವಾಗಿ ಹಿಂದುಳಿತಿರ್ತಕ್ಕಂಥ, ಎಲ್ಲೋ ಒಂದು ಕಡೆ ನಮಗೆ ಮಾರ್ಗದರ್ಶಕರು ಬೇಕು ಅಂತ ಹಂಬಲ ಪಡ್ತಕ್ಕಂಥ ಯುವ ಮನಸ್ಸುಗಳಿಗೆ ಏನು ಹೇಳ್ತೀರಿ ಸರ್? ಒಳ್ಳೆ ಶಿಕ್ಷಕರು ಸಿಕ್ಕಿದ್ರೆ ದೇಶ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಯಾಕೆಂದರೆ ಶಿಕ್ಷಕರ ಮಾತು ಪೇರೆಂಟ್ಸ್ಗಿಂತ ಚೆನ್ನಾಗಿ ನಡೆಯುತ್ತೆ ನೀವು ಕನ್ವಿನ್ಸ್ ಮಾಡಿದ್ರೆ. ಆಮೇಲೆ ಆರ್ಥಿಕ ಹೊರೆ ಇವತ್ತಲ್ಲ, ಏನು ಮಾಹಿತಿಯ ಕೊರತೆ ಒಂದು ಇದೆ ಇವತ್ತು. ಯಾರು ಬೇಕಾದ್ರೂ ನಿಮಗೆ ಡೊನೇಟ್ ಮಾಡ್ತಾರೆ, ಸ್ಕಾಲರ್ಶಿಪ್ ಸಿಗ್ತದೆ, ವಿತೌಟ್ ಇಂಟ್ರೆಸ್ಟು ಲೋನ್ ಸಿಗುತ್ತೆ ನಿಮಗೆ. ನೀವು ಅವ್ರಿಗೆ ಕೆರಿಯರ್ ಕೌನ್ಸಿಲಿಂಗ್ ಇಲ್ಲ. ಒಬ್ಬ ಶಿಕ್ಷಕನಾಗಿ ಅದೇ ನಾನು ಹೇಳೋದು, ಶಿಕ್ಷಕನಾಗಿ ಬರೀ ಪಾಠಕ್ಕೆ ಸೀಮಿತವಾದರೆ ಅವನು ಒಬ್ಬ ಆದರ್ಶ ಶಿಕ್ಷಕನಾಗಲ್ಲ. ಸಾಕಷ್ಟು ಟೀಚರ್ಗಳು ಅವ್ರ ಹೆಂಡತಿ ಹೆಸರಲ್ಲಿ LIC ಏಜೆಂಟ್ ಮಾಡಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಾಕಷ್ಟು ಟೀಚರ್ಗಳು ಚೀಟಿ ಮಾಡಿ ಸೋಡಿ ಚೀಟಿ ತಗೊಂಡು ಜೀವನ ಮಾಡ್ತಿದ್ದಾರೆ. ಇಲ್ಲಿ ಪಾಠ ಮಾಡೋದ್ರ ಕಡೆ ಗಮನಕ್ಕಿಂತ ಜಾಸ್ತಿ ಬೇರೆ ಆಕ್ಟಿವಿಟೀಸ್ನಲ್ಲಿ ಮಾಡಿ ದುಡ್ಡು ಸಂಪಾದನೆ ಮಾಡೋ ದಾರಿಲಿ ಇದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದೆ? ಖಂಡಿತ ಆ ಥರದ ಪರ್ಸೆಂಟೇಜ್ ಇದೆ. ಬರ್ತಾ ಅದು ಕಡಿಮೆ ಇದೆ ಅಂತ ಅನ್ಕೊಳ್ತೀನಿ. ಯಾಕೆಂದರೆ ಒಂದು ಪರ್ಸೆಂಟೇಜ್ ಇರ್ಬೋದು, ಅದರಲ್ಲಿ ನಾನೇನು ಅಲ್ಲಗಳಿಕ್ಕಿಲ್ಲ. ಬಟ್ ಬಹುತೇಕ ಇತ್ತೀಚಿನ ಜನವರ್ಗದಲ್ಲಿ ಸಮಾಜಮುಖಿ ಟೀಚರ್ಸು ತುಂಬಾ ಇದ್ದಾರೆ. ಬಟ್ ಕಮಿಟೆಡ್ ಜಾಸ್ತಿ ಆದರೆ ಸಮಾಜ ಇನ್ನೂ ಉತ್ತಮವಾಗಿ ಬೆಳೆಸಲಿಕ್ಕೆ ಟೀಚರಿಂದ ಸಾಧ್ಯ ಅನ್ನೋದು ನಾನು ಕಣ್ಣಾರೆ ಕಂಡುಕೊಂಡಿದ್ದೀನಿ. ನನ್ನ ಸೇವೆಯಿಂದನೇ ನಾನು ಫೀಲ್ ಮಾಡಿದ್ದೀನಿ. ನಾನು ಜಗತ್ತಿನ ಎಲ್ಲ ಆಯಾಮಗಳು, ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನ್ ಪವರ್ನ ಸೃಷ್ಟಿ ಮಾಡ್ತಕ್ಕಂಥದ್ದೇ ಶಿಕ್ಷಕರು. ಖಂಡಿತ. ಯಾಕೆಂದರೆ ಒಬ್ಬ ಆದರ್ಶ ಶಿಕ್ಷಕ ಅಥವಾ ಶಿಕ್ಷಕನ ವೃತ್ತಿಗೆ ಬರಬೇಕಾದ್ರೆ ನಾವು ನಮಗಿಂತ ಜಾಸ್ತಿ ವೃತ್ತಿಯನ್ನು ಗೌರವಿಸಿದಾಗ ಆಟೋಮೆಟಿಕ್ ಆಗಿ ನಾವು ಸಮಾಜಮುಖಿಯಾಗಿ ಆಗ್ಬಿಡ್ತೀವಿ. ಹೌದೌದು, ನಿಜ. ಹೌದೌದು. ಹಾಗಾಗಿ ವ್ಯಕ್ತಿ ಭಿನ್ನತೆ ಇದ್ದೇ ಇರುತ್ತೆ. ಬಟ್ ಸಮಾಜಮುಖಿಯಾಗಿ ಯೋಚನೆ ಮಾಡಿದ್ರೆ ಒಂದು ಸಮಾಜ ನಿರ್ಮಾಣ ಮಾಡುವ ಕಾಯಕದಲ್ಲಿ ನಮ್ಮ ಪಾತ್ರ ಅತ್ಯಂತ ಯೂನಿವರ್ಸಲ್ ಜಾಬ್. ಈ ಜಾಬ್ಗೆ ನಾನು ತೃಪ್ತಿ ಕೊಟ್ಟದು ಬಹುಶಃ ಇನ್ಯಾವುದೂ ಇಲ್ಲ, ನೋಬಲ್ ಜಾಬು ಅಂತ ಹೇಳ್ತಾರೆ. ಬಟ್ ನಾನು ಅದನ್ನ ಅನುಭವಿಸಿದ್ದೀನಿ. ತುಂಬ ಖುಷಿನೇ ಇದೆ. ಮುಂಚೆನೇ ಬರಬೇಕಿತ್ತು, ಅವ್ರು ತುಂಬ ವರ್ಕ್ ಮಾಡಿದ್ದಾರೆ. ಆದರೆ ಅವರು ಅಪ್ಲೋಡ್ ಮಾಡಿದ್ದು ಲೇಟ್ ಆಯಿತು ಅಷ್ಟೇ ಹೊರತು ಗೊತ್ತಿತ್ತು ಬರುತ್ತೆ ಅಂತ ಗ್ಯಾರಂಟಿ. ಖುಷಿ ಆಯಿತು. ಅವ್ರು ದೊಡ್ಡವ್ರಿಗೆ ತೋರಿಸ್ಕೊಂಡಿದ್ದೆ ಅಷ್ಟೇ, ನಮಗೇನಿಲ್ಲ. ಅದು ಹೇಳಿದ್ರು ನಮ್ಗೆ ಅಷ್ಟು ಅರ್ಥ ಆಗಲಿಲ್ಲ ಅವಾಗ. ಆಮೇಲೆ ಗೊತ್ತಾಯಿತು ಅವ್ರು ಏನು ಕೆಲಸ ಮಾಡಿದ್ದಾರೆ ಏನು ಅಂತ. ನಾವೇನಿಲ್ಲ, ಅವ್ರ ಪಾಡಿಗೆ ಅವ್ರು ಫ್ರೀ ಬಿಟ್ಟಿದ್ದೀವಿ, ಎಷ್ಟೊತ್ತಿಗಾದ್ರೂ ಬರ್ಬೋದು. ಒಟ್ನಲ್ಲಿ ಒಂದು ಮೆಸೇಜ್ ಹಾಕ್ತಾರೆ ಅಷ್ಟೇ, ಲೇಟ್ ಆಗುತ್ತೆ ಇವತ್ತು ಅಂತ ಅಷ್ಟೇ. ನಾನಾಗಿ ಯಾವತ್ತೂ ಕಾಲ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ. ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಅಂತ ಯಾವತ್ತೂ ಕೇಳಿಲ್ಲ. ಅವ್ರು ಫ್ರೀ ಆದಾಗ ನಮ್ಗೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅವ್ರಾಗೆ ಅವ್ರು ಟೈಮ್ ಕೊಡ್ತಾರೆ ನಮಗೆ. ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಟೈಮ್ ಕೊಟ್ಟಿದ್ದಾರೆ, ಅಷ್ಟು ಸಾಕು. ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನಗೂ ನನ್ನ ಮಕ್ಳಿಗೂ. ಎಲ್ಲರೂ ಹೋದ್ರೀಗ ನ್ಯಾಷನಲ್ ಅವಾರ್ಡ್ ಹೆಂಡ್ತಿ ಅಂತ ಅಂತಾರಲ್ಲ, ಅಲ್ಲೇ ಗುರುತಿಸ್ತಾ ಇದ್ದಾರೆ. ಪೇಪರಲ್ಲೆಲ್ಲ ಬಂತಲ್ಲ. ಇವಾಗಂತೂ ಮೊಬೈಲ್ ಇರೋದ್ರಿಂದ ಗೊತ್ತಾಗುತ್ತೆ. ಈಗ ನನ್ನ ಮಗ ಒಂದು ಸ್ಕೂಲ್ಗೆ ಹೋಗ್ತಾನೆ, ಕಾಲೇಜ್ಗೆ ಹೋಗ್ತಿದ್ದಾರೆ ಒಬ್ಬರು, ಅವ್ರಿಗೂ ಹೇಳ್ತಿದ್ದಾರೆ. ನನ್ನ ಮಗ ಖುಷಿ ಪಡ್ತಿದ್ದಾರೆ, ನನ್ನ ಸ್ಕೂಲಲ್ಲೆಲ್ಲ ಹೇಳ್ಕೊಂಡೆ ಕಣಮ್ಮ ಹಂಗೆ ಹಿಂಗೆ ಅಂತ. ಖುಷಿ ಅನಿಸ್ತು. ಇಲ್ಲ ಆ ಥರ ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅವತ್ತು. ಇಲ್ಲ ಇದ್ದಾರೆ, ಕರೆದಿದ್ದಾರೆ. ಎಡ್ಗಿರಿಸು ಅಂತ ಕರಿತಿರ್ತಾರೆ. ಆದರೆ ನನಗೇನು ಬೇಜಾರೇನಿಲ್ಲ, ಅದರಲ್ಲೇನಿಲ್ಲ. ಅವ್ರಿಗೆ ಅವಾರ್ಡ್ ಬರೋಕ್ಕಿಂತ ಮುಂಚೆನೇ ಅವರು ಒಳ್ಳೆ ವ್ಯಕ್ತಿ ಅವರು. ಅದೇ ಖುಷಿ ಇದೆ. ಈಗ ಇನ್ನೂ ಜಾಸ್ತಿ ಖುಷಿ ಅನಿಸ್ತು. ಅದು ಫಸ್ಟು ನಾನೇ ಹೇಳಿದೆ, ಅದು ಬರ್ನಿಂಗ್ ವಿಷಯ ಇತ್ತು. ಅದು ಪ್ಯಾಡೆಲ್ಲನೂ ಎಲ್ಲೆಲ್ಲೋ ಹಾಕೋದು ಎಲ್ಲ ಮಾಡ್ತಿದ್ರು. ಅದೊಂದೊಂದು ಮಿಷಿನ್ ಇದೆ, ಅದು ಫಸ್ಟ್ ಕೊಡಿಸಿ ಅಂತ ನಾನೇ ಹೇಳಿದ್ದೆ ಅವ್ರಿಗೆ.
ಆಮೇಲೆ ಈ ಥರ ಬಂತು. ಇನ್ನೂ ಏನೋ ಕಾರ್ಯ ಮಾಡಿ ಅಂತ ಹೇಳ್ತಾ ಇದೀವಿ, ಮಾಡ್ಬೇಕಷ್ಟೆ. ಹೌದು ಹೌದೌದು. ಸತಿ ವಿಧಾನಸೌಧಕ್ಕೆ ಹೋಗಿದ್ದ, ಈ ಸತಿ ರಾಷ್ಟ್ರಪತಿ ಭವನ್ಗೆ ಹೋಗ್ತಾ ಇದೀವಿ, ಖುಷಿ ಆಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕರ್ನಾಟಕ PU ಬೋರ್ಡ್ನಲ್ಲೇ ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವ ಮುಖಾಂತರ ಇತಿಹಾಸವನ್ನು ಸೃಷ್ಟಿ ಮಾಡಿದರೆ, ಸಾಕಷ್ಟು ಸಂಘ ಸಂಸ್ಥೆಗಳು ಅಥವಾ ಬೇರೆ ಬೇರೆ ಕಾರಣಕ್ಕೆ ರಾಜಕಾರಣಿಗಳು ಕೊಡ್ತಕ್ಕಂಥ ಪ್ರಶಸ್ತಿಯ ತೂಕನೇ ಬೇರೆ. ರಾಷ್ಟ್ರಪತಿಗಳು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಒಂದು ಕ್ರೈಟೀರಿಯಾ ಏನಿದೆ, ಪ್ರೋಸೆಸ್ ಏನಿದೆ, ಅದು ತುಂಬ ಯೂನಿವರ್ಸಲ್ ಆಗಿರುತ್ತೆ. ಒಬ್ಬ ಶಿಕ್ಷಕ ಯಾವ ರೀತಿ ಇನೋವೇಟಿವ್ ಆಗಿ ಮಕ್ಕಳಿಗೆ ಇನ್ಸ್ಪೈರ್ ಮಾಡಿದ್ದಾರೆ, ಸಾಮಾಜಿಕವಾಗಿ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ, ಆ ಬದಲಾವಣೆ ಸೊಸೈಟಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅನ್ನೋ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಸಾಕಷ್ಟು ಜನರು ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಅದರಲ್ಲಿ ಕರ್ನಾಟಕದಿಂದ ಇಬ್ಬರು, ಒಬ್ಬರು ಪ್ರೌಢಶಾಲೆ ವಿಭಾಗ, ಮತ್ತೊಬ್ಬರು ಗಿರೀಶ್ ಅವರು ನಮ್ಮ ಮೈಸೂರು ಜಿಲ್ಲೆಯವರು, ಹುಣಸೂರಿನವರು. ಇವರು ಕೂಡ PU ಬೋರ್ಡಿಂದ ಉಪನ್ಯಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸೊ ಇದೇ ಥರದ ಶಿಕ್ಷಕರ ಸಂಖ್ಯೆ ಈ ಸಮಾಜಕ್ಕೆ ಹೆಚ್ಚಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.